ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 1ನೇ ತಾರೀಕು ಏಪ್ರಿಲ್ 2025 ಮಂಗಳವಾರ. ಶ್ರೀ ವಿಶ್ವಾವಸು ನಮ್ಮ ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸೆ ಶುಕ್ಲ ಪಕ್ಷದ ತೃತೀಯ ತಿಥಿ ಭರಣಿ ನಕ್ಷತ್ರ ವಿಷ್ಕುಂಭ ಯೋಗ ಗರಜಕರಣ ಇವತ್ತಿನ ಪಂಚಾಂಗ ಫಲ. ಇನ್ನು ವಿಶೇಷವಾಗಿ ದುಷ್ಟ ಮುಹೂರ್ತ ಅನ್ನತಕ್ಕಂಥದ್ದು ನೋಡೋಣ. ಬೆಳಿಗ್ಗೆ 7 ಗಂಟೆ 5 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 54 ನಿಮಿಷದವರೆಗೂ, ಹಾಗೆಯೇ ಬೆಳಿಗ್ಗೆ 8 ಗಂಟೆ 43 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 32 ನಿಮಿಷದವರೆಗಿನ ಈ ಒಂದು ಸಮಯ ದುಷ್ಟ ಮುಹೂರ್ತ, ಕಂಟಕ ಮುಹೂರ್ತ, ಬಾಧಕ ಮುಹೂರ್ತ. ಎಚ್ಚರಿಕೆ. ಶನಿವಾರದ ಸಂಚಿಕೆಯಲ್ಲಿ ಹೇಳಿದ್ದೆ, ಏನು ಪರಿಹಾರ ಮಾಡ್ಕೋಬೇಕು ಎಲ್ಲರೂ. ಈ ಒಂದು ಗ್ರಹಣ ಛಾಯೆ, ಯುದ್ಧ ಭೀತಿ, ಆಲ್ರೆಡಿ ಟ್ರಂಪ್ ಅಣ್ಣ ಏನೋ ಹೇಳಿ ಕೂತಿದ್ದಾನೆ, ಇರಾನ್ ಮೇಲೆ ಯುದ್ಧ ಪ್ರಯೋಗ ಅದು ಇದು ಅಂತ. ನಾವು ರೆಡಿ ಅಂತಿದ್ದಾರೆ. ಬೇರೆ ಬೇರೆ ಕಡೆ ಭೂಕಂಪದ ಒಂದು ಪ್ರಭಾವಗಳು, ಅಲ್ಲಿ ಆಗಿರೋ ನೋವಲ್ಲಿ ಕಳ್ತನಕ್ಕೂ ಇಳಿದು ಬಿಟ್ಟಿದ್ದಾರೆ. ಮನುಷ್ಯ ಹಾಗೆಯೇ ಮಕ್ಕಳೇ, ಅವನಷ್ಟು ಮಲಿನ ಇಲ್ಲ. ಏನು ಮಾಡ್ತೀರಿ ಹೇಳಿ? ಮೂರ್ಖರ ಜೊತೆ ನಿಜವಾಗ್ಲೂ ತುಂಬ ಒಂಥರ ಕಷ್ಟ ಆಗುತ್ತೆ. ಇಂಥವ್ರ ಜೊತೆ ಇಂಥ ಒಂದು ಊರಿಗೂರೇ ಬೆಂಕಿ ಬಿದ್ದಿದ್ರೆ ತಾನೊಬ್ಬ ಬೀಡಿ ಹೊಡಿತಿದ್ನಂತೆ ಆ ಬೆಂಕಿನಲ್ಲಿ ಅನ್ನೋ ರೀತಿನಲ್ಲಿ. ಇಂಥ ಒಂದು ಕಲಿಗಾಲ ಮಕ್ಕಳೇ. ಉದ್ಧವ ಗೀತೆಯಲ್ಲಿ ಕೃಷ್ಣ ಕಲಿಗಾಲ ಹೇಗಿರುತ್ತೆ ಅನ್ನೋದನ್ನ ತುಂಬ ಅದ್ಭುತವಾಗಿ ಕೃಷ್ಣರು ಹೇಳಿದ್ದಾರೆ. ಯಾವ ರೀತಿ ಕಲಿಪ್ರಭಾವ ಇರುತ್ತೆ, ಮನುಷ್ಯನ ಕ್ರೋಧ, ಆ ಒಂದು ವಿಕಾರಗಳು ಎಲ್ಲವನ್ನ ತುಂಬ ಅದ್ಭುತವಾಗಿ ಹೇಳಿದ್ದಾರೆ. ಒಂದು ರೀತಿ ಹೇಳ್ಬೇಕಂದ್ರೆ ನೋಡಿ, ಇವತ್ತು ಎಲ್ಲೆಲ್ಲೂ ಕೆಲಸ ಇಲ್ಲ ಅಂತಾರೆ. ಇವತ್ತು ಎಲ್ಲ ಕಡೆ ಇರೋದು ಒಂದು ಬಹುದೊಡ್ಡದಾಗಿ 3 ಸಮಸ್ಯೆ, 3 ದೊಡ್ಡ ಸಮಸ್ಯೆಗಳಿದ್ದಾವೆ. ಒಂದು, ಕೆಲಸ ಮಾಡುವವರಿಗೆ ಕೆಲಸವಿಲ್ಲ. ಏನಾದರೂ ಕೆಲಸ ಕೊಡಿ ಸರ್, ನಾನು ಕೆಲಸ ಮಾಡ್ತೀನಿ ಅನ್ನೋರಿಗೆ ಕೆಲಸ ಇಲ್ಲ. ಕಾಲಲ್ಲಿ ತೋರಿಸಿದ ನೆತ್ತಿ ಮೇಲೆ ಇಟ್ಕೋತೇವೆ, ತಲೆ ಮೇಲೆ ಇಟ್ಕೊಂಡು ಮಾಡ್ತೇವೆ ಅಂತ ತುಂಬ ಪುಣ್ಯಾತ್ಮರಿದ್ದಾರೆ. ನಮ್ಮ ಗುರುಗಳೊಬ್ಬರು ಒಂದು ದೊಡ್ಡ ಒಂದು ಫಂಡಿಂಗ್ ಕಂಪನಿ, ನೀವು ನಂಬೋಲ್ಲ, ಒಂದು ದೊಡ್ಡ ಕಂಪನಿಗೆ ಟೈಅಪ್ ಆಗಿದ್ದಾರೆ. ತುಂಬ ಒಂದು ಬಡ್ಡಿ ಇಲ್ಲದೆ ದುಡ್ಡು ಅನ್ನತಕ್ಕಂಥ ಒಂದು ಕಾನ್ಸೆಪ್ಟ್. ನನ್ನನ್ನು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಅಂತ ನಾನು ಗುರುಗಳೇ ನನ್ನ ಬಿಟ್ಬಿಡಿ, ನಾನು ಹೈರಾಣ ಆಗಿಬಿಟ್ಟಿದ್ದೇನೆ, ಇದೆಲ್ಲ ವ್ಯವಹಾರಗಳು ನಮಗೆ ಆಗ್ಬರೋದಿಲ್ಲ, ಗುರುಜಿಗೆ ಏನಕ್ಕೆ, ನಮ್ಮ ಪಾಡಿಗೆ ಅಂದರೆ ಇರಲಿ ಗುರುಗಳೇ ನೀವಿರಿ ನೀವು ಅಂತ. ಅವರು ನೀವು ನಂಬೋಲ್ಲ, ಆ ಸಂಸ್ಥೆಯವರ ರಿಕ್ರೂಟಿಂಗ್ ಕಂಪನಿ ಕಳಿಸ್ತಿದ್ದಾರೆ. ಒಂದು 28 ಜನನ ಫೈನಲೈಸ್ ಮಾಡಿ ಕಳಿಸಿದ್ರೆ 2 ಬಂದಿಲ್ಲ ಇಂಟರ್ವ್ಯೂಗೆ. ಇವರು ಶಾಕು, ಅವರು ಶಾಕು. ಇವತ್ತು ನಮ್ಮ ಗುರುಗಳು ಹೇಳಿದ ಮಾತಿದು ತುಂಬ ಅರ್ಥಗರ್ಭಿತ. ಇಷ್ಟು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಜನಗಳಿಗೆ ಇವತ್ತು ಬಡ್ಡಿ ಇನ್ನೊಂದು ಅಂತ ಸುಲಿಗೆ ಆಗ್ತಿದೆ. ಈ ಥರದೊಂದು ತಲುಪಿಸೋಣ ಜನಗಳಿಗೆ ಅನ್ನೋ ಒಂದು ಇದರಿಂದ ಒಂದು ಸಂಸ್ಥೆ ಕಟ್ಟಿದ್ದಾರೆ. ಅವರು ಬಿಡಿ, ಈಸ್ ಎ ಮಲ್ಟಿ-ಬಿಲಿಯನೇರ್, ಮಲ್ಟಿ-ಟ್ರಿಲಿಯನೇರ್ ಅನ್ನತಕ್ಕಂಥ ಮಾತು. ಅವ್ರು ಹೇಳಿದ ಈ 3 ಮಾತು ನಿಜವಾಗ್ಲೂ ನನ್ನ ನಾಡ್ತು. ನಿಮ್ಮ ಹತ್ರ ಅದನ್ನೇ ಹೇಳಲಿಕ್ಕೆ ಬಂದಿದ್ದಾರೆ. ಕೆಲಸ ಮಾಡುವವರಿಗೆ ಕೆಲಸವಿಲ್ಲ. ನೋಡಿ, ನಮ್ಮ ಗುರುಗಳು ಮಾಡಿಸೋಕೆ ರೆಡಿ. ಒಳ್ಳೆ ಕೆಲಸಗಾರರು ಬೇಕು, ಕಸ್ಟಮರ್ ಸರ್ವಿಸು, ಟೆಕ್ ಸಪೋರ್ಟು, ಅಡ್ಮಿನಿಸ್ಟ್ರೇಷನ್ನು, HR ಈ ಥರದ್ರಲ್ಲಿರ್ತಕ್ಕಂಥವ್ರಿಗೆ ಒಂದು ಕಡಿಮೆ ಅಂದರೂ ಒಂದು 300 ಉದ್ಯೋಗ ಕನ್ನಡದವರಿಗೆ ಮೊದಲ ಆದ್ಯತೆ ಅಂತ ರಿಕ್ರೂಟ್ಮೆಂಟ್ ಏಜೆನ್ಸಿಗಳ ಜೊತೆ, ಕಂಪ್ನಿಗಳ ಜೊತೆ ಮಾತಾಡಿ ಕಳಿಸ್ಕೊಡಿ ಅಂದರೆ ಸರಿಯಾದ ಕೆಲಸಗಾರರೇ ಬರ್ತಿಲ್ಲ. ಕೆಲಸದವರಿಗೆ ಕೆಲಸವಿಲ್ಲ. ಯಾರಿಗೆ ತಲುಪಬೇಕೋ ಆ ಮೆಸೇಜ್ ತಲುಪ್ತಿಲ್ಲ ಕೆಲಸ ಮಾಡೋರಿಗೆ, ನಿಜವಾದ ಹಾರ್ಡ್ ವರ್ಕ್ ಮಾಡೋರಿಗೆ. ನಿಜವಾಗ್ಲೂ ಏನು ಕೊಟ್ಟರು ಮಾಡ್ತೀವಿ. ನಮಗೆ ಕೆಲಸವೇ ಒಂದು ಕಾಯಕವೇ ಕೈಲಾಸ, ಕೆಲಸವೇ ನಮಗೆ ಕೈಲಾಸ, ಶಿವಯ್ಯ ಪ್ರಸಾದ ಅನ್ನುವವರು ತುಂಬ ಜನ ಇದ್ದಾರೆ. ಆದರೆ ಅವರಿಗೆ ಸರಿಯಾದ ಕೆಲಸ ಸಿಗ್ತಿಲ್ಲ, ಗೊತ್ತೂ ಆಗ್ತಿಲ್ಲ. ಇನ್ನೂ ಒಂದು ಮಾತು ಹೇಳಿದ್ರು, ಕೆಲಸ ಇದೆ ಅಂದರೆ
ಸರಿಯಾದ ಕೆಲಸಗಾರರು ಬರುತ್ತಿಲ್ಲ. ನೋಡಿ, ಅವ್ರಿಗೆ ಅದೇ ಆಗಿರೋದು, ಆ ಕಂಪನಿಯವರಿಗೆ. ಇದನ್ನು ಹೇಳಿ ಗುರುಗಳೇ ಅಂತ ನಾನು, ಬಿಡಿ ಸರ್, ದಯವಿಚ್ಚೆ ನೀವು ಹೇಳಬೇಕು. ಲೋಕದಲ್ಲಿ ಕೆಲಸ ಇರೋರಿಗೆ ಕೆಲಸ ಇಲ್ಲ. ಕೆಲಸ ಇದೆ ಅಂದಾಗ ಸರಿಯಾದ ಕೆಲಸಗಾರರು, ನೈಪುಣ್ಯ ಇರತಕ್ಕಂಥವರು ಬರ್ತಿಲ್ಲ. ಒಂದು ಮಗು ಬರುತ್ತಂತೆ, ರೆಸ್ಯೂಮ್ ಸಮೇತ ತಂದಿಲ್ಲ ಅಂತ. ಏನಮ್ಮ ಇಂಟರ್ವ್ಯೂ ಬಂದಿದ್ಯಾ? ಎಲ್ಲಮ್ಮ ರೆಸ್ಯೂಮ್ ಕೊಡು ನಿಂದು. ಇಲ್ಲ ಸರ್, ಹೇಳಿದ್ರು ಇಲ್ಲಿದೆ ಹೋಗಿ ಅಂತ ಹೇಳ್ಬಿಟ್ಟು. ಅಲ್ಲ, ನೀನು ಏನು ಓದಿದ್ದೀಯಾ, ಏನು ಎಕ್ಸ್ಪೀರಿಯನ್ಸ್ ಇದೆ, ಏನು ನಾಲೆಜ್ ಇದೆ, ಎಲ್ಲ ರೆಸ್ಯೂಮ್ನಲ್ಲಿ ಇರುತ್ತಲ್ವಾ. ಸೊ ಅದ್ರ ಬೇಸ್ಡ್ ಮೇಲೆ ನಿನ್ನ ಕ್ವಶನ್ ಕೇಳೋಣ ಅಂತ ಹೇಳಿಬಿಟ್ಟು, ಅದಕ್ಕೆ ಅಂದರೆ ಇಲ್ಲ ಹಾಗೆ ಬಂದ್ಬಿಟ್ಟೆ. ನೋಡಿ, ಕೆಲಸಗಾರರಿಗೆ ಕೆಲಸವಿಲ್ಲ ಭಾರತದಲ್ಲಿ ಮೊದಲನೇ ಸಮಸ್ಯೆ. ಮೊನ್ನೆ ಕೂಡ ತಮಿಳ್ನಾಡಲ್ಲಿ ನೋಡಿ, ದಿಢೀರಂತ ಹೇಳಿ ಕೆಲಸ ಇಲ್ಲ, ಊರಿಗೆ ಹೋಗೋಕೆ ದುಡ್ಡಿಲ್ಲ ಪಾಪ ಅವರಿಗೆ. ಕುಟುಂಬಗಳು ಸುಮಾರು 90 ಕಿಲೋಮೀಟರ್ ನಡ್ಕೊಂಡು ಹೋಗಿದ್ದಾರೆ ಅಂತೆ ಮಕ್ಕಳೇ. ಯಾರು ಕೇಳುವವರಿಲ್ಲ, ದಾರಿ ತೋರಿಸುವವರಿಲ್ಲ, ಕೈ ಹಿಡಿಯೋರಿಲ್ಲ. ನಾವಿದ್ದೀವಿ ಬಾಪ, ಏನೋ ಒಂದು ನಮ್ಮ ನೆರಳಲ್ಲಿದೆ, ಇದಕ್ಕೂ 3 ತಿಂಗಳು ಏನೋ ಒಂದು ಮಾಡೋಣ. ಇಲ್ಲ ಕೆಲಸ ಕೊಡ್ತೀನಿ ಅಂದರೆ ಸರಿಯಾದ ಕೆಲಸಗಾರರು ಬರುವುದಿಲ್ಲ. ಇದು 2ನೇ ಸಮಸ್ಯೆ. ನೋಡಿ, ಈ ಥರ ಅರ್ಧ ಬೆಂದ ವ್ಯಕ್ತಿಗಳು, ಇನ್ನೊಂದು ಕೆಲಸವಿದ್ದಾಗ ಕೆಲಸಗಾರರು ಇಲ್ಲ. ಏನೋ ಕಾರಣಗಳು ಹುಡುಕ್ತಾರೆ, ನಾನು ಓದಿದ್ದಂಥದ್ದೇ ಕೆಲಸ ಬೇಕು. ಹಾಗಲ್ಲ. ಯಾವುದೇ ಸಂಸ್ಥೆ ನಿಮ್ಮ ಓದು ಅನ್ನತಕ್ಕಂಥದ್ದು ಒಂದು ಡಿಗ್ರಿ ಅಷ್ಟೇ ಮಕ್ಕಳೇ. ನಿಮ್ಮ ಒಳಗಡೆ ಒಂದು ಶಕ್ತಿ ಇರುತ್ತೆ ನೋಡಿ, ಅದನ್ನು ನಿಮಗೆ ಒಂದು ಸಂಸ್ಥೆ ಕೆಲಸಕ್ಕೆ ತಗೊಂಡು ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಮೇಲೆ ನಿಮ್ಗೊಂದು ರೋಲ್ಸ್ ಕ್ರಿಯೇಟ್ ಮಾಡ್ತಾರೆ. ನೀನು ಮ್ಯಾನೇಜರ್ ಆಗಬಲ್ಲೆಯಾ, ಟ್ರೈನರ್ ಆಗಬಲ್ಲೆಯಾ, ಲೀಡರ್ ಆಗಬಲ್ಲೆಯಾ, ಅಡ್ಮಿನ್ ಆಗಬಲ್ಲೆಯಾ, HR ಆಗಬಲ್ಲೆಯಾ, ಪಾಲಿಸಿ ಕ್ರಿಯೇಟರ್ ಮಾಡಬಲ್ಲೆಯಾ, ಆಪರೇಷನ್ಸಾ, ಸೇಲ್ಸಾ, ಮಾರ್ಕೆಟಿಂಗಾ, ಎಕ್ಸಿಕ್ಯೂಷನ್, ಈ ಥರದ್ದು ಎಷ್ಟೋ ನಾನಾ ಡಿಪಾರ್ಟ್ಮೆಂಟ್ಗಳಿರುತ್ತೆ. ಇಲ್ಲೆಲ್ಲ ನಾನು ಸೇರಿದ್ದೆ ಇಷ್ಟೇ ಪ್ಯಾಕೇಜಿಗೆ ಬಂದುಬಿಡಬೇಕು, ಈ ಸ್ಥಾನನೇ ಸಿಕ್ಬಿಡಬೇಕು. ಇಲ್ಲ, ಏನು ಪರ್ಫಾರ್ಮೆನ್ಸ್ ಮಾಡಿದ್ದೀರಿ ಅಂತ. ಹೌದಲ್ವಾ? ಒಂದು ತರಕಾರಿ ತೊಗೊಳಕ್ಕೆ ಹೋದರೂ ಕೂಡ ನಾವೆಷ್ಟು ಹುಡುಕ್ತೇವೆ. ಫ್ರೆಶ್ ಬಂದಿದೆಯಾ, ಆರ್ಗ್ಯಾನಿಕ್ ಆಗಿದೆಯಾ, ಪೆಸ್ಟಿಸೈಡ್ಸ್ ಹೊಡೆದಿದೆಯಾ, ಎಕ್ಸ್ಪೈರಿ ಡೇಟ್ ಇದೆಯಾ, ಯಾವಾಗ ಎಕ್ಸ್ಪೈರಿ, ಎಷ್ಟು ನೋಡ್ತೇವೆ ಗೊತ್ತಾ? ಹಾಗೆ ನಿಮ್ಮ ಅರ್ಹತೆಯನ್ನು ಕೂಡ ನೋಡಿ ಆ ಒಂದು ಟ್ರೈನಿಂಗ್ ಮಾಡಿ ಆ ನಂತರ ನಿಮ್ಮನ್ನೊಂದು ಡಿಪಾರ್ಟ್ಮೆಂಟ್ಗಾಗಿ ಅದರಲ್ಲಿ ಪರ್ಫಾರ್ಮೆನ್ಸ್ ಮಾಡಿದ್ಮೇಲೆ ಅದರ ಬೇಸ್ ಮೇಲೆ ನಿಮ್ಮ ಹೈಕ್ಗಳು, ಇನ್ಸೆಂಟಿವ್ಗಳು ಇಲ್ಲ. ಇವತ್ತು ಅಂಥದ್ದೊಂದು ಸಂಸ್ಥೆಗೆ ಕೆಲಸ ಮಾಡಬೇಕೆನ್ನುವಂಥ ಭಾವ ಮನೆಗೇ ಇಲ್ಲ. ಉದ್ಧವ ಗೀತೆಯಲ್ಲಿ ಕೃಷ್ಣ ಹೇಳುತ್ತದೆ, ಇಲ್ಲದ ಗುಡಿಗಳ ಹುಡುಕಿ ಹೋಗುತ್ತಾನೆ ವಿನಃ ತನ್ನೊಳಗಡೆಯೇ ಒಂದು ಗುಡಿ ಇದೆ ಎಂದು ಹುಡುಕುವುದಿಲ್ಲ ಅಂತ ಹೇಳ್ತಾರೆ ಕೃಷ್ಣರು. ತನ್ನ ಒಳಗಡೆಯೇ ಒಂದು ಅರ್ಹತೆ ಇದೆ, ಶಕ್ತಿ ಇದೆ. ತನ್ನ ಮನೆಯಲ್ಲೇ ದೇವರುಗಳಿದ್ದಾರೆ. ಎತ್ತ ತಂದೆ ತಾಯಿಗಿಂತ ದೇವರುಗಳ, ಎತ್ತ ತಂದೆ ತಾಯಿಗಿಂತ ದೇವರ, ಅವ್ರಿಗೆ ಮರ್ಯಾದೆ ಇಲ್ಲ. ಇನ್ನೆಲ್ಲೋ ಇರುವ ಒಂದು ವಿಚಿತ್ರ ಏನಂದ್ರೆ, ಮನುಷ್ಯನಿಗೆ ನೋಡಿ, ತಾನೇ ಒಂದು ಕಲ್ಲು ಮಣ್ಣು ತಂದು ಸೇರಿಸಿ ಒಂದು ಕಟ್ಟಡ ಕಟ್ಟಿ ಅದರಲ್ಲಿ ಒಂದು ವಿಗ್ರಹವನ್ನು ತಾನೇ ಪ್ರತಿಷ್ಠಾಪಿಸಿ ಆ ಒಂದು ವಿಗ್ರಹಕ್ಕೆ ಶಕ್ತಿ ತುಂಬಿಸಿ, ಇಲ್ಲ ಆ ಸ್ಥಾನಕ್ಕೆ ಶಕ್ತಿ ತುಂಬಿಸಿ ಒಂದು ಗರ್ಭಗುಡಿ, ದೇವಗುಡಿ, ಧರ್ಮಗುಡಿ ಅಂತ ಹೇಳಿ ತಾನೇ ಹೋಗಿ ವರ ಕೇಳ್ತಾನೆ. ನನಗ್ ಕೊಡು, ನನಗ್ ಕೊಡು, ನನಗ್ ಕೊಡು, ನನಗ್ ಕೊಡು. ಭಗವಂತ ಒಳಗಡೆ ಇದ್ದಾನೆ, ಇವನನ್ನ ಕೇಳ್ತಲೇ ಇಲ್ಲ, ಇವನ ಮೇಲೆ ನಂಬಿಕೆ ಇಲ್ಲ. ಇನ್ನೆಲ್ಲೋ ಹುಡ್ಕೊಂಡು ಹೋಗೋದು. ಬದ್ರಿಗೆ ಹೋಗ್ತೀನಿ, ಕಾಸಿಗೆ ಹೋಗ್ತೀನಿ, ಮೆಕ್ಕಾಗೆ ಹೋಗ್ತೀನಿ, ಬೆತ್ಲೆಹೇಮ್ಗೆ ಹೋಗ್ತೀನಿ, ಸ್ವರ್ಣ ಮಂದಿರ ಹೋಗ್ತೀನಿ. ತುಂಬಿ ತುಳುಕ್ತಿದೆ. ಉದ್ಧವ ಗೀತೆಯಲ್ಲಿ ಕೃಷ್ಣರು ಹೇಳಿರೋದೇ, ದೇವಸ್ಥಾನಗಳು ಎಲ್ಲ ತುಂಬಿ ಹೋಗುತ್ತವೆ. ತನ್ನ ಒಳಗಡೆ ಇರುವ ದೇವರನ್ನು ಅವನು ಹುಡುಕುವುದೇ ಇಲ್ಲ. ಇವತ್ತಾಗ್ತಿರೋದು ಹಾಗೆ. ಸಂಸ್ಥೆಗಳಲ್ಲೂ ಹಾಗೆ. ಒಂದು ಕೆಲಸ ಕೊಡ್ತೀವಿ ಅಂದರೆ ಕೆಲಸಗಾರರು ಇಲ್ಲ. ಸರಿ, ಇನ್ನು 3ನೇ ಸಮಸ್ಯೆ, ಇರುವ ಕೆಲಸಗಾರರು ಖಂಡಿತ ಅವ್ರಿಗೆ ತಾವು ಯಾವ ಕೆಲಸ ಮಾಡ್ತಿದ್ದೀರಿ ಅನ್ನೋದು ಅವರಿಗೇ ಗೊತ್ತಿಲ್ಲ, ತಮ್ಮ ಶಕ್ತಿಯೂ ಗೊತ್ತಿಲ್ಲ, ತಾನು ಎಲ್ಲಿ ಫಿಟ್ ಆಗಬಲ್ಲೆ, ತನ್ನ ತಾಕತ್ತೇನು, ಅರ್ಹತೆ ಏನು, ನಾನು ಸೇಲ್ಸಲ್ಲಿ ಬೆಸ್ಟಾ, ಮಾರ್ಕೆಟಿಂಗಲ್ಲಿ ಬೆಸ್ಟಾ, ಪ್ರೊಡಕ್ಷನಲ್ಲಿ ಬೆಸ್ಟಾ, ಕ್ರಿಯೇಟಿವಿಟಿಯಲ್ಲಿ ಬೆಸ್ಟಾ, ಡಿಸೈನಿಂಗಲ್ಲಿ ಬೆಸ್ಟಾ, ಕಮ್ಯುನಿಕೇಷನಲ್ಲಿ ಬೆಸ್ಟಾ, ಲೀಡರ್ ಆಗಿ ಬೆಸ್ಟಾ,
ಗೈಡ್ ಮಾಡೋದ್ರಲ್ಲಿ ಬೆಸ್ಟ್. ನನಗೆ ಗೊತ್ತಿಲ್ಲ, ಏನೋ ಕೆಲಸ ಮಾಡು, ಬಾ ಹೋಗು, ಒಂದಷ್ಟು ಸಂಬಳ ತಗೋ, ಅದಕ್ಕೆ ಅಲ್ಲೇ ಇರ್ತಾರೆ. ತುಂಬಾ ಜನ ಮೂರನೇ ಸಮಸ್ಯೆ ನಮ್ಮ ಗುರುಗಳು ಹೇಳಿದ್ದು ಮಕ್ಕಳೇ, ಇದು ಇರುವ ಕೆಲಸ ಮಾಡ್ತಿರೋರಿಗೆ ತಾವು ಏನ್ ಮಾಡ್ತಿದೀವಿ ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಏನೋ ಆಯಾರಾಮ್ ಗಯಾರಾಮ್ ಓ ಬಿ ದೇರ ಏ ಬಿ ಲೇಕೆ ಜಾರ, ಇದೇ ಆಗ್ತಿದೆಯೇ ವಿನಃ ನಮ್ಮ ಮನೆ ಆದ್ರೆ ನಾವು ಹಾಗೆ ಆಯಾರಾಮ್ ಗಯಾರಾಮ್ ಮಾಡ್ತೇವಯ್ಯ. ನಮ್ಮ ಮನೇಲಿ ಒಂಚೂರು ಕಸ ಬಿತ್ತಿದ್ರೆ, ಒಂಚೂರು ಹೆಚ್ಚು ಕಮ್ಮಿ ಆದ್ರೆ ನಾವು ಎಷ್ಟು ಮುಚ್ಚಟೆಯಿಂದ ಎತ್ತಿಟ್ಕೋತೀವಿ, ಯೋಚನೆ ಮಾಡ್ತೀವಿ, ಅರ್ಥ ಮಾಡ್ಕೋತೀವಿ. ಇವತ್ತಿಲ್ಲ ಮಕ್ಕಳೇ. ಏನೋ ಹೇಳ್ದ ಸಂಬಳ ಕೊಡ್ತಿದ್ದಾನೆ ಬಿಡಿ ಸರ್, ಹೋಗ್ತಿದ್ದೀವಿ ಬರ್ತಿದ್ದೀವಿ. ಕೆಲಸ ಮಾಡುತ್ತಿರುವ ಎಷ್ಟೋ ಕೆಲಸಗಾರರಿಗೆ ತಾವು ಏನ್ ಕೆಲಸ ಮಾಡ್ತಿದ್ದೀವಿ, ತಮ್ಮಲ್ಲಿರೋ ಶಕ್ತಿಯನ್ನು ತಾವು ಎಲ್ಲಿ ನಿಂತ್ಕೋಬಹುದು. ಹೋಗಿ ಆ ಮ್ಯಾನೇಜರನ್ನ, ಓನರನ್ನ, ಸರ್ ನಾನು ಇದು ಮಾಡಬಲ್ಲೆ, ನನಗೆ ಕೊಡಿ ಸರ್, ನನ್ನಲ್ಲಿ ಆ ಶಕ್ತಿ ಇದೆ, ಕೊಡಿ ಸರ್, ನಾನು ಮಾಡ್ತೀನಿ ಸರ್, ನನ್ಗೊಂಚೂರು ಕೊಡಿ. ನೀವು ಕೇಳಿ ನೋಡಿ. ನೀವು ಕೇಳ್ತಿಲ್ಲ, ಅವನಿಗೂ ಗೊತ್ತಿಲ್ಲ. ಯಾಕಂದ್ರೆ ನಿಮ್ಮ ಹತ್ರ 100 ಜನ ಇದ್ದಾರೆ. ಪ್ರತಿಯೊಬ್ಬರನ್ನ ನೋಡ್ತಾ ಏನ್ ಮಾಡ್ತಾರೆ, ಎಲ್ಲಿ ಕರ್ಕೊಂಡೋಗಿ ಹಾಕೋಣ, ಯಾವ್ದು ಮಾಡೋಣ ಅನ್ನೋಷ್ಟು ಅವನು ಬೇರೆ ಬೇರೆ ಆದಂತ ಕರ್ತವ್ಯಗಳಿರ್ತವೆ. ಒಬ್ಬ ಯಜಮಾನ, ಒಬ್ಬ ಮ್ಯಾನೇಜರ್, ಒಬ್ಬ ಲೀಡರ್ಗೆ ಡ್ರೈವಿಂಗ್ ಫೋರ್ಸಲ್ಲಿ ಇರ್ತಾನೆ. ಅವನು ಮುಂದ್ಗಡೆ ಗಾಡಿ ಓಡಿಸ್ತಾ, ಹಿಂದ್ಗಡೆ ಪ್ಯಾಸೆಂಜರ್ಗಳಾಗಿ ನಾನು ಕ್ಲೀನರ್ ಆಗಬಲ್ಲೆ, ನಾನು ಡ್ರೈವ್ ಮಾಡಬಲ್ಲೆ, ನೀವು ಸ್ವಲ್ಪ ಪಕ್ಕ ಕೂತ್ಕೊಳ್ಳಿ, ನನಗೂ ಒಂಚೂರು ಡ್ರೈವಿಂಗ್ ಕಲಿಸಿ, ನಾನೇ ಲೀಡ್ ಮಾಡ್ತೇನೆ, ಲೀಡ್ ಫ್ರಮ್ ದಿ ಫ್ರಂಟ್ ಮಾಡ್ತೇನೆ, ನನ್ನಲ್ಲಿ ಆ ತಾಕತ್ತಿದೆ. ಇಲ್ಲ. ತುಂಬಾ ಕಾಲೇಜ್ ಓದುತ್ತಿರುವ ಮಕ್ಕಳು ಅಷ್ಟೇ, ಏನೋ ಓದ್ತಿದ್ದೇವೆ, ಅಮ್ಮ ಅಪ್ಪ ಹಾಕ್ಬಿಟ್ಟಿದ್ದಾರೆ, ಫೀಸ್ ಕಟ್ಬಿಟ್ಟಿದ್ದಾರೆ, ಏನೋ ಒಂದು ಗೊತ್ತಿಲ್ಲ, ಗುರಿ ಇಲ್ಲ. ಯಾರೋ ಹೇಳ್ಬಿಟ್ರು UPSC, ಯಾರೋ ಹೇಳ್ಬಿಟ್ರು IAS, ಯಾರೋ ಹೇಳ್ಬಿಟ್ರು ಪೊಲೀಸ್. ಅದಕ್ಕೆ ಬೇಕಾದಂತ ಒಂದು ಸಂಪನ್ಮೂಲವನ್ನ ಕ್ರೋಢೀಕರಿಸ್ಕೋತಾನೆ ಇಲ್ಲ. ತಮ್ಮ ಶಕ್ತಿನ ಹೆಚ್ಚಿಸ್ಕೋತಿಲ್ಲ, ತಮ್ಮ ಅರ್ಹತೆಯನ್ನ ಹೆಚ್ಚಿಸ್ಕೋತಿಲ್ಲ. ಯಾರೋ ಅಕ್ಕಪಕ್ಕ ಆಗ್ಬಿಟ್ಟಿದ್ದಾರೆ ಅಂತ ಡಾಕ್ಟ್ರು ನಾನು ನೀಟ್ ಕಟ್ಬಿಡೋಣ. ತಯಾರಿ ಮಾಡ್ಕೊಂಡಿದ್ದೀರಾ ಮೊದಲಿಂದಲೂ? ಆ ಕನಸಿಗೆ 7ನೇ ಕ್ಲಾಸಲ್ಲೇ ಒಂದು ಕನಸು ಬಂತಲ್ವಾ, ಆಗಲಿಂದಲೇ ಸಿದ್ಧತೆ. ಹೌದು, ಸುಖವನ್ನು ತ್ಯಜಿಸಬೇಕು. ನೆನಪಿಟ್ಟುಕೊಳ್ಳಿ, ಒಂದು ಸಾಧಕರಾಗಬೇಕು ಅಂದ್ರೆ ಸುಖವನ್ನು, ಮೊಟ್ಟ ಮೊದಲಿಗೆ ನಿದ್ದೆನ್ ಬಿಡಬೇಕು, ಆಲಸ್ಯವನ್ನ ಬಿಡಬೇಕು, ಸೋಮಾರಿತನವನ್ನ ಬಿಡಬೇಕು. ಇಲ್ಲ ನಮ್ಗೆ ಅದೆಲ್ಲ ಬೇಕು, ಪಾರ್ಟಿ ಬೇಕು, ವೀಕೆಂಡ್ ಪಾರ್ಟಿ ಬೇಕು, ಈದ್ ಬೇಕು, ಯುಗಾದಿ ಬೇಕು, ವಸ್ತಡ್ಕು ಬೇಕು, ಎಲ್ಲ ಬೇಕು ನಮಗೆ, ಇದು ಬೇಕು. ಕುಚ್ ಪಾನಾ ಹೈ ತೋ ಕುಚ್ ಕೋನಾ ಹೈ, ಇಲ್ಲವೇ ಇಲ್ಲ. ನೀವು ಬಿಡಲೇಬೇಕು ಮಕ್ಕಳೇ. ಸೋಮಾರಿಗಳಿಗೆ ಒಲಿಯೋಲ್ಲ. ಸರಸ್ವತಿ ಆಗಲಿ, ಗೌರಿ ಆಗಲಿ, ಲಕ್ಷ್ಮಿ ಆಗಲಿ ಒಲಿಯುವುದಿಲ್ಲ. ನಾವು ಬಂದು ಕಾಣದ ದೇವರನ್ನ, ಕಾಣದ ಆ ಪರಾಶಕ್ತಿಯನ್ನ ನಿಂದಿಸೋದು, ಗುರು ನಿಂದನ, ಮಾತೃ ನಿಂದನ ನೋಡ್ ಹಾಕಿದ್ದಿ. ಅರೆ ಯಾವ ಕಾಲೇಜ್ ಆದ್ರೆ ಏನು, ನಾನು ಅದರಲ್ಲಿ ನಂಬರ್ 1 ಆಗ್ತೀನಿ ಅಂತ ಡಿಸೈಡೇ ಮಾಡಿಲ್ಲ. ಏನೋ ಓದೋಣ, ಓದೋಕೆ ಹಾಕಿದ್ದಾರೆ ಬಿಡು. ನೀವು ನಂಬಲ್ಲ, 7ನೇ ಕ್ಲಾಸ್ ಫೇಲು ಒಂದು ಮಗು, ಏನೋ ಓದ್ಸೋಣ, ಬಿಡಿಸ್ಬಿಡೋಣ. ನಾನು ಹೇಳಿದೆ, ಈ ಮಗುವಿನ ಜಾತಕ ಬ್ರಹ್ಮಾಂಡ ಜಾತಕ, ನನ್ನ ಮಾತು ಕೇಳಿ ಹಿಡ್ಕೊಳ್ಳಿ, ಒಂದು ಪ್ರಯತ್ನ ಮಾಡಿ ಅಂತ ಮಾಡಿದರೆ 7ನೇ ಕ್ಲಾಸ್ ಪಾಸು, 8 ಪಾಸು, 9 ಪಾಸು, 10th ಪಾಸು, ಒಂದು ಸಬ್ಜೆಕ್ಟ್ ಫೇಲು, ನಿಲ್ಲಿಸ್ಬಿಡೋಣ. ಇಲ್ಲ, ನನ್ನ ಮಾತು ಕೇಳಿ, ಅದು ಡೀಸೆಲ್ ಇಂಜಿನ್ ಆ ಮಗು, ಭರಣಿಲಿ ಹುಟ್ಟಿರೋದು. ನನ್ನ ಮಾತು ಕೇಳಿ, ಮೇಷ ಲಗ್ನ, ಗೊತ್ತಿಲ್ಲ ಆ ಮಗುಗೆ, ಗುರು ಮಲಗಿದಾನೆ, ಎದ್ದು ಬಿಟ್ರೆ ತಟ್ಟಿ ಎಬ್ಬರಿಸ್ಬಿಡ್ತಾನೆ, ನನ್ನ ಮಾತು ಕೇಳಿ ಅಂತ. ಶಿ ಹಸ್ ಡನ್ ಎ ಮಿರಾಕಲ್. 60% ಇವತ್ತು ಹೊಡೆದು ಬಿಟ್ಟಿದೆ. 10th ಪಾಸು, PUCU ಪಾಸು, ಖುಷಿ, ಬ್ರಹ್ಮಾನಂದ. ಅವ್ರ ತಾಯಿ ಕಮ್ಮಿನೇ ಗುರುಜಿ ಅಂತ. 7ನೇ ಕ್ಲಾಸ್ ಫೇಲ್ ಆದಾಗ ಏನಂದೆ ನೀನು? ಮಗನ್ ಬಿಡಿಸ್ಬಿಟ್ಟು ಟೈಲರಿಂಗ್ ಹಾಕ್ತೀನಿ, ಇನ್ನೊಂದು ಮೇಕಪ್ ಕಲೀಲಿಕ್ಕೆ ಹಾಕ್ತೀನಿ ಅಂದೆಲ್ಲ. ಇವತ್ತು 60% ಬಂದಿದ್ರೆ ಕಮ್ಮಿ ಅಂತೀಯ ನೀನು ಅಂತ. ನೋಡಿ, ಇದೇ ಆಗೋದು. ಇನ್ನಷ್ಟು ನೆಕ್ಸ್ಟ್ ಸ್ಟೆಪ್ಗೆ ಇನ್ನೊಂಚೂರು ಮಾಡೋಣ ಬಿಡಿ. ಪುಸ್ತಕ ಅದೇ ಮಕ್ಕಳೇ, ಸಬ್ಜೆಕ್ಟ್ ಅದೇ, ಕಾಲೇಜ್ ಅಲ್ಲ. ಕೆಲಸವೂ ಅಷ್ಟೇ, ಎಲ್ಲೇ ಹೋದ್ರೂ ಕೂಡ ಕೆಲಸ ಅದು. ಅದರಲ್ಲೊಂದು ನೈಪುಣ್ಯತೆಯನ್ನ ಪಡೀಲಿಕ್ಕೆ ಪ್ರಯತ್ನ ಮಾಡಿ ಯಶಸ್ಸು ಪಡೆಯುತ್ತೀರಿ. ಇನ್ನಷ್ಟಿದೆ, ಮಾತಾಡೋಣ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ?
ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ, ನಮಾಮಿ ಶಂಕರ. ಈ ಸಂಖ್ಯೆಯವರ ಜೊತೆ ಮದುವೆಯಾಗಬಾರದು, ನೋವು ತಪ್ಪಿದ್ದಲ್ಲ. ಹೌದು, ಪ್ರತಿ ಸಂಖ್ಯೆಯಲ್ಲೊಂದು, ಪ್ರತಿ ದಿನದಲ್ಲೊಂದು, ಪ್ರತಿ ಗಳಿಗೆಯಲ್ಲೊಂದು ಶಕ್ತಿ ಇದೆ. ನಮಗೆ ಗೊತ್ತಿಲ್ಲದೆಯೇ ಪ್ರಭಾವಕ್ಕೊಳಗಾಗಿ ಆ ಕರ್ಮ ಪ್ರಭಾವ, ಗ್ರಹಗಳ ಪ್ರಭಾವ, ನಕ್ಷತ್ರಗಳ ಪ್ರಭಾವ, ಬಾಹ್ಯ ಪ್ರಭಾವ, ಆಂತರಿಕ ಪ್ರಭಾವ, ಪರಿಸರ ಪ್ರಭಾವ, ಪ್ರಕೃತಿ ಪ್ರಭಾವ, ಕುಟುಂಬ ಪ್ರಭಾವ, ನಾನಾ ರೂಪದ ಪ್ರಭಾವಗಳಿಗೆ ಒಳಗಾಗಿ ನಮಗೆ ಗೊತ್ತಿಲ್ಲದೆಯೋ ಕೆಲವು ವ್ಯಕ್ತಿಗಳ ಜೊತೆ ಒಂದು ಮಾಧುರ್ಯ ಬಂದ್ಬಿಡುತ್ತೆ. ತುಂಬಾ ದಿನ ನಿಲ್ಲೋಲ್ಲ ಅದು. ಆದ ಮೇಲೆ, ಬಿದ್ದ ಮೇಲೆ, ಗಾಯ ಆದ ಮೇಲೆ, ಮುರ್ಕೊಂಡ ಮೇಲೆ ಬರ್ತಾರೆ ಗುರುಜಿ, ಇಟ್ ಈಸ್ ನಾಟ್ ಅಡ್ಜಸ್ಟಿಂಗ್. ಅದಕ್ಕೆ ಈ ಒಂದು ವೈದಿಕ ಪಠಣ. ನಮ್ಮ ವೈದಿಕ ಧರ್ಮ ಏನ್ ಗೊತ್ತಾ ಹೇಳುತ್ತೆ, ಬೀಳುವ ಮೊದಲು ಎಚ್ಚರಿಕೆ ತಗೋ. ಮಾಡುವ ಮೊದಲು, ಬೀಳೋ ಮೊದಲಲ್ಲ, ಅಟ್ಲೀಸ್ಟ್ ಮಾಡೋ ಮೊದಲು, ಹೋಗೋ ಮೊದಲು. 2 ವೀಲರ್ ಓಡಿಸೋಕೆ ಬಂದಿಲ್ಲ, 4 ವೀಲರ್ ಎತ್ಕೊಂಡೋಗಿ ಗುದ್ದೇ ಬಿಟ್ಟ. 4 ವೀಲರ್ ಸರಿಯಾಗಿ ಓಡಿಸೋದೇ ಬರಲ್ಲ. ಟ್ರಕ್ ಓಡಿಸ್ತೀನಿ ಅನ್ನತಕ್ಕಂಥದ್ದು, ಬಸ್ ಓಡಿಸ್ತೀನಿ, ವಿಮಾನ ಓಡಿಸ್ತೀನಿ ಅಂತಕ್ಕಂಥದ್ದು. ಅಲ್ಲೇ ಕಾನ್ಫಿಡೆನ್ಸ್ ಇಲ್ಲ ಸ್ಟೇರಿಂಗ್ ಹಿಡ್ಕೊಳ್ಳೋಕ್ಕೆ, ಗಡಗಡ. ಅಂಥದ್ರಲ್ಲಿ ಎಲ್ಲಿ? ಹೌದಲ್ವಾ? ಹಾಗೆಯೇ ನಿಮ್ಮ ಹುಟ್ಟಿನ ಸಂಖ್ಯೆಗಳಲ್ಲೊಂದು ಮ್ಯಾಜಿಕ್ ಇದೆ. ಅಲ್ಲೊಂದು ಮ್ಯಾಜಿಕ್ ಇದೆ. ಈ 1ನೇ ತಾರೀಕು, 10ನೇ ತಾರೀಕು, 19ನೇ ತಾರೀಕು, 28ನೇ ತಾರೀಕು, ಈ ಸಂಖ್ಯೆಯಲ್ಲಿ ಹುಟ್ಟಿದವರು 8ನೇ ತಾರೀಕು, 17ನೇ ತಾರೀಕು, 26ನೇ ತಾರೀಕಿನವರ ಜೊತೆ ಮದುವೆ, ಬಾಂಧವ್ಯ, ವ್ಯವಹಾರ, ವ್ಯಾಪಾರ ಇಟ್ಟುಕೊಳ್ಳಬಾರದು, ನೋವು ತಪ್ಪಿದ್ದಲ್ಲ. ಇದು ಪರಿಪೂರ್ಣವಾಗಿ ಸೂರ್ಯನ ಸಂಖ್ಯೆಗಳು. 1, 10, 19, 28. 8, 17, 26 ಬಂದು ಶನಿಯ ಪ್ರಭಾವ. ಇದು ಸೂರ್ಯ, ಇದು ಶನಿ. ಈತ ಕರ್ಮಕಾರಕ. ನಾನು ಕರ್ಮವನ್ನೇ ಮಾಡುತ್ತೇನೆ. ಎಷ್ಟು ನೋವಾದರೂ ಸಹಿಸ್ಕೊಳ್ಳೋ ಗುಣ ನೀವು. ಎಷ್ಟು ನೋವಾದರೂ 8ನೇ ತಾರೀಕು, 17, 26 ಎನ್ನಲ್ಲಿ ಹುಟ್ಟಿರತಕ್ಕಂಥವರು ಸಹಿಸ್ಕೊಳ್ತಕ್ಕಂಥ. ಬಾಯಿ ಬಿಟ್ಟು ಹೇಳೋಲ್ಲ ನೀವು, ಮಾತಾಡೋಲ್ಲ ನೀವು, ನಿಮ್ಮ ಸಂಕಟ ಹೇಳ್ಕೊಳ್ಳಲ್ಲ. ನಿಮಗೆ ಒಂದಿಷ್ಟು ಕೆಲವೊಂದು ಸಮಯ ತುಂಬ ದೊಡ್ಡದಾಗಿ ಕಾಣಿಸ್ಬಿಡುತ್ತೆ. ಮುಂದಕ್ಕೆ ನುಗ್ಗೋಕೆ ತುಂಬ ಬಿದ್ದಿರೋ ಗಾಯಗಳು 100 ನಿಮಗೆ. ಹೇಗೋ ಹೋಗೋದು, ಹೆಂಗೋ ಹೋಗೋದು. ಶನಿ ತತ್ವ ನಿಮ್ಮನ್ನು ನಿಲ್ಲಿಸ್ಬಿಡ್ತಾನೆ. ಹೌದು, ತುಂಬ ಭಾವುಕರು ನೀವು. ಕೆಲವೊಂದು ಸಮಯ ನಿಮ್ಮ ಜೊತೆಲಿರೋರೇ ನಿಮ್ಮನ್ನು ಕಟುಕರು ಅಂತಾರೆ. ಏನು ಎಕ್ಸ್ಪ್ರೆಸ್ಸೇ ಇಲ್ವಲ್ಲೋ. ಎಷ್ಟಾದ್ರೂ ಒಳಗಡೆ ಮಾತ್ರ ನೋವು ಬೆಟ್ಟದಷ್ಟಿರುತ್ತೆ ನಿಮಗೆ, ತೋರಿಸ್ಕೊಳ್ಳಲ್ಲ. ಹೇಗಿರ್ತೀರಿ? ಶನಿಯ ತತ್ವ. ಕಣ್ಣು ಮೆಟುಕಿಸೋದು ಹಿಂಗೆ ಗಾಂಭೀರ್ಯವಾಗಿ. ದೇವರು ಕೊಟ್ಟರೆ ನಿಜವಾಗ್ಲೂ ನೀವೇನು ಗೊತ್ತಾ, ನಿಮ್ಮಷ್ಟು ಸೋಮಾರಿ ಇಲ್ಲ. ಕೆಲಸ ಇಲ್ಲ ಅಂದರೆ ಭಾನುವಾರ ಬಂತು ಅಂತ ಇಟ್ಕೊಳ್ಳಿ. ಈ 8, 17, 26 ಕೆಲಸ ಏನೂ ಇಲ್ಲ ಅಂದರೆ ಮಧ್ಯಾಹ್ನ 12 ಗಂಟೆಗೆ ಸೂರ್ಯ ನಡುನೆತ್ತಿ ಮೇಲೆ ಬಂದಿದ್ರು ಕೂಡ ಎದ್ದೋಡಿಲ್ಲ. ಕನ್ಫರ್ಮ್ ಹೇಳ್ತಾನೆ, ನಿಮ್ಮ ಸೋಮಾರಿ ಇಲ್ಲ. ಕೆಲಸ ಇದೆ ಅಂದರೆ ಬೆಳಗ್ಗೆ 4 ಗಂಟೆಗೆ ದೆವ್ವದಾಗೆ ಎದ್ದೋಳು ಅಂತವ್ರು. ಅಯ್ಯೋ, 24 ಗಂಟೆ ಆದರೂ ಕೆಲಸ ಮಾಡಬಲ್ಲಿರಿ. ಹೌದು ಅಲ್ವೋ ಹೇಳಿ? 24 ಗಂಟೆ ತಿನ್ನೋಕೆ ಕೂತ್ಕೊಂಡ್ರೆ ಬಕಾಸುರ ಕೂಡ ಓಡೋಗ್ಬೇಕು ನೀವು. ಅಂತ ಒಂದು ಊಟ ಪ್ರಿಯರ್. ಹೌದು, ಹಸಿವೆ ತಟ್ಕೊಳ್ಳೋದ್ರಲ್ಲೂ ಕೂಡ ನೀವು 3 ದಿನ ಆದರೂ ಕೂಡ ಹೇಗೇನಾಗ್ತಿರ್ತಾರೆ, ನನಗೆ ಹಸಿವೆ ಆಗಿದೆ, ನನಗೆ ಇಲ್ಲ, ಕೊಡಕ್ಕಾಗ ಮೈ ಕೊಟ್ಟಿರ್ತಾನೆ. 8, 17, 26 ನೋಡಿದವರು ಯಾರೂ ಹೇಳಲ್ಲ ಜೇಬಲ್ಲಿ 10 ರೂಪಾಯಿ ಇಲ್ಲ ಅಂತ. ಹೌದು ಅಲ್ವೋ ಹೇಳಿ? ಕೋಣಕ್ಕೆ ಮಾತ್ರ ನೀವು ಒಂದು 8,000 ರೂಪಾಯಿ ಜೇಬಲ್ಲಿ ಇಟ್ಕೊಂಡಂಗೆ ಕಾಣಿಸ್ತೀರಿ. ಟೀನಾ? ಇಲ್ಲಪ್ಪ, ನನ್ಗೆ ಆಯ್ತು, ಯಾಕೋ ಪಿತ್ತ ಆಗಿ ತಲೆನೋವು ಬಂದ್ಬಿಟ್ಟಿದೆ, ನನಗೆ ಬೇಡ, ನೀವು ಮಾಡ್ಕೊಳ್ಳಿ.
ಜೇಬಲ್ಲಿ ಇಲ್ಲ ಅಲ್ಲ, ಕೊಡಿಸ್ಬೇಕು. ಅವ್ರು ಕೊಡಿಸಿದ್ದಾರೆ, ಈಗ ನಾನು ಮತ್ತೆ ಕೊಡಿಸ್ಬೇಕು. ಇಲ್ಲ, ಸಮಸ್ಯೆಗಳ ಗೂಡಾಗುತ್ತೆ. ಯಾಕೆ ಆ ಕ್ಲ್ಯಾಶು? ಬಂದಿದ್ದೀನಿ ಹಾಗೆ ಹಿಂಗೆ ಓಡಾಡ್ಕೊಂಡು, ಸರಿ, ಗಾಡಿ ಅಲ್ಲಿ ಬಿಟ್ಟು ಬಂದಿದ್ದೆ, ಪಂಚರ್ ಆಗಿತ್ತು, ಇಲ್ಲ ಫ್ರೆಂಡ್ ತೊಗೊಂಡು ಬರ್ತಿದ್ದಾನೆ, ಅವನೇನೋ ತೊಗೊಂಡು ಹೋಗಿದ್ದಾನೆ, ನಾನು ಹೋಗ್ತೀನಿ, ನಾನು ಪಿಕಪ್ ಮಾಡ್ಕೊಡ್ತೀನಿ, ನೀವು ಹೋಗಿ ಅಂತೇಳಿ ನಡ್ಕೊಂಡು ಬೇಕಾದ್ರೆ ಮನೆಗೆ ಬಂದಿರೋಂಥ ವ್ಯಕ್ತಿಗಳು ನೀವು. 8, 17, 26. ಹೌದು ಅಲ್ವೋ ಹೇಳಿ? ಹೋಟ್ಲಲ್ಲಿ ಟೀ ಸಪ್ಲೈಯರ್ ಆಗಿ ಕೆಲಸ ಮಾಡಿದ್ರು ಕೂಡ ಒಳ್ಳೆ ಹೋಟ್ಲು ಓನರ್ ಥರ ನೀವು ಇರ್ತೀರಿ. ಯಾರೂ ನಿಮ್ಮನ್ನು ನಂಬೋಲ್ಲ. ನೀವು ಮನೆಗೆ ಬರೋದು ಹಂಗೆ, ಏನೋ ದೊಡ್ಡ ಕೆಲಸ ಮಾಡ್ತಾವನೆ ಹಂಗೆ ಕಾಣಿಸೋದು ನೀವು. ಗಾಂಭೀರ್ಯ. 10 ರೂಪಾಯಿ ಕೆಲಸ ಮಾಡೋದು ತುಂಬ ನಿಯತ್ತಾಗಿ ಕೆಲಸ ಮಾಡೋರು ನೀವು. 10 ರೂಪಾಯಿನ ಕೆಲಸ ಬರೀ 10 ರೂಪಾಯಿ ಕೊಡ್ತೀನಿ ಅಂದ್ರು ನೀವು ಲಕ್ಷ ರೂಪಾಯಿ ಸಂಬಳದ ಥರ ಮಾಡುವಂಥ ನಿಜಾಯಿತಿಯ ವ್ಯಕ್ತಿಗಳು. ಅದಕ್ಕೆ ನೀವು ಅರ್ಥನೇ ಆಗೋದಿಲ್ಲ. ನೀವು ತಪ್ಪಾಗಿ ಎಲ್ರಿಗೂ ಕಣ್ಣಿಗೆ ಬೀಳೋದು. 8ನೇ ತಾರೀಕು, 17ನೇ ತಾರೀಕು, 26ನೇ ತಾರೀಕಿನಲ್ಲಿ ಹುಟ್ಟಿರ್ತಕ್ಕಂಥವ್ರು ತುಂಬ ಕಂಜೂಸ್ ಅಂತಲೂ ಮಾತಾಡ್ಕೊಂತಾರೆ. ಹಂಗಲ್ಲ, ನೀವು 10 ರೂಪಾಯಿ ಏಟು ನೋಡಿರೋರಲ್ವಾ? ಅಯ್ಯೋ, ನೀವು ಧಾರಾಳಿಗಳು. ನೀವು ನಿಜ ಹೇಳ್ಬೇಕು ಅನ್ನೋ ನೀವು ಕೊಡೋರೆ. ನೀವು ನಿಮ್ಮ ಹತ್ರ ಇದ್ರೆ ನೀವು ಊಟ ಕೊಡಿಸೋ ಹಾಗೆ ಊಟ ಪ್ರಿಯರು. ನೀವೆಲ್ರಿಗೂ ಊಟ ಹಾಕ್ತೀರಿ. ನಿಮ್ಗೆ ಅದು ತುಂಬ ಇಷ್ಟ. ಅಡಿಗೆ ಮಾಡೋದ್ರಲ್ಲಿ ನೀವು ಎಕ್ಸ್ಪರ್ಟು. ಶನಿ ತತ್ವ, ಅನ್ನಬ್ರಹ್ಮ ಆತ. ಇನ್ನೊಬ್ಬರ ನೋವು ಮೊದಲಿಗೆ ಅನ್ನದಿಂದ ತೃಪ್ತಿ ಪಡಿಸ್ಬೋದು ಅಂತ ತಿಳ್ಕೊಂಡಿರುವ ಏಕೈಕ ವ್ಯಕ್ತಿ. ಅನ್ನದಿಂದ ಹೊಟ್ಟೆ ತುಂಬ ಅನ್ನ ಇಟ್ಬಿಟ್ರೆ ಆ ಮನುಷ್ಯ ತೃಪ್ತಿ ಆಗ್ತಾನೆ ಅಂತ. ಹೌದು ಅಲ್ವೋ ಹೇಳಿ? ಅಂಥ ವ್ಯಕ್ತಿ ನೀವು. ದೌಲತ್ಗಿರಿ ಎಲ್ಲ ಇಲ್ಲ. ಏನೇ ಇದ್ರು ಕೂಡ ತುಂಬ ಸಿಂಪಲ್ ಆಗಿ ಅದು ಇದು ಅಂತ ಒಂಚೂರು ಅದು ಇದು ಅಂತ ಬ್ರೇಸ್ಲೆಟ್ 1-2 ರಿಂಗ್ ಹಾಕೋಬಹುದು. ಅದು ಕೂಡ 40 ಆದ್ಮೇಲೆ ನಾನು ನೋಡಿದಾಗ. ಅದಕ್ಕೆ ಮೊದಲೆಲ್ಲ ಹಾಕೊಂಡು ಹ್ಞೂ ಅನ್ನೋದೆಲ್ಲ ಇಲ್ಲ. ಕಷ್ಟಪಟ್ಟಿದ್ದೀನಿ, ಹಾಕೋಬೇಕು, ಇಷ್ಟು ಕಷ್ಟಪಟ್ಟಿದ್ದೀನಿ, ಅದು ಇದು ಅಂತ ನಿಮಗೆ ಈ 1, 10, 28, 19ನೇ ತಾರೀಕು ಹುಟ್ಟಿದವರು ಅವ್ರ ಸೂರ್ಯನ ಅಂಶ ಆಗ್ಲೇ ಲಾಟ್ರಿ, ಆಗ್ಲೇ ಬಹುಮಾನ. ಇವರು ಅಯ್ಯೋಯ್ಯಪ್ಪ, ಸುಡು ನೆತ್ತಿ. ಇವ್ರು ಯಾವಾಗ್ಲೂ ಮಾರ್ತಾಂಡರೆ, ಮಧ್ಯಾಹ್ನದ ಮಾರ್ತಾಂಡರೆ. ಇವ್ರ ಮಾತು ಸುಡು, ಇವ್ರ ನೇರವಂತಿಕೆ ಸುಡು, ಇವ್ರ ವ್ಯವಸ್ಥೆಯೂ ಸುಡು. ಯಾವಾಗ್ಲೂ ಚಾಲೆಂಜಿಗೆ ರೆಡಿ. ಬರ್ತೀಯಾ? ಹಿಂಗಿದ್ರು ಸರಿ, ಬಾ ಗುದ್ದಾಕೊಳ್ಳೋಣಂತೆ. ನೀವು 8ನೇ ತಾರೀಕು ಅವರು ಸ್ವಲ್ಪ ಹಿಂದಕ್ಕೆ ನಿಂತ್ಕೊಬಿಡ್ತೀರಿ. ನಮ್ಗೆ ಯಾಕೆ ಬೇಕು? ಆಲ್ರೆಡಿ ಗೂಸಗಳು ತಿಂದಿದ್ದೀವಿ ಜೀವನದಲ್ಲೇ. ಇವನ ಹತ್ರ ಬೇರೆ ಏನು ಗೂಸ ಅಂತ ನಮ್ಗೆ ಯಾಕೆ ಬೇಕು ಅನ್ನೋರು ನೀವು. ಇವ್ನು ಹಂಗಲ್ಲ, ನಮಗೆಲ್ಲ ಬೇಕು ಅಂತ ನುಗ್ಗೋ ನೀವು. ಹಿಂಗಾಗ್ಬಿಡುತ್ತೆ. ಹಪ್ಪಳ ಆಗ್ಬಿಡುತ್ತೀರಿ. 1ನೇ ತಾರೀಕು ಫಸ್ಟ್ ಏಟೆ. 1, 10, 19, 28ನೇ ತಾರೀಕು ಹುಟ್ಟಿದವರು ನಿಜ ಹೇಳ್ತಾನೆ, ಯಾರಿಗಾದ್ರೂ ನೀವು ಅದೇ ಮಾತೆ. ಮಗ ಆದ್ರೂ ಸೇಮ್. ಪನಿಷ್ ಮೀನ್ಸ್ ಪನಿಷ್. ಹೌದು, ನೀವು 8ನೇ ತಾರೀಕು ಹಂಗಲ್ಲ. ತಪ್ಪು ಮಾಡಿದ್ರು ಹೋಗ್ಲಿ ಬಿಡು, ಹೇಳಿದ್ರೆ ನೋವು ತಿಂತಾನೇನೋ, ನಾನು ಮಾಡೋದು ತಪ್ಪಿಗಿಂತಲ್ಲ, ನಾನು ಮಾಡೋದು ಎಡವಟ್ಟಿಗಿಂತಲ್ಲ ಅನ್ನುವಂಥ ತುಂಬ ಎತ್ತರದ ಮಾಧವ ಸ್ಥಿತಿ. 1, 10, 19 ಮಗ ಆದ್ರೂ ಅದೇ ದಂಡನೆ, ಅಪ್ಪ ಆದ್ರೂ ಅದೇ ದಂಡನೆ. ಎಲ್ರಿಗೂ ಒಂದೇ ಮಾತು, ಒಂದೇ ಕಡೆಗೆ. ತಪ್ಪೆ, ನೀವು ತಪ್ಪೆ. ಕೊಡೋಕು ಸೈ, ತಗೊಳಕ್ಕೂ ಸೈ. ನೀವು 8 ತಗೊಳ್ಳೋದೇ ಇಲ್ವೇ? ಏನ್ ಅನ್ಕೋತಾರೋ, ಹೆಂಗ್ ಕೇಳೋದು, ಹೇಗ್ ಕೇಳೋದು? ನಾನು ಕೆಲಸ ಮಾಡಿದ್ದೀನಪ್ಪ, ನಾನು ಕೆಲಸ ಮಾಡಿದ್ದೀನಿ, ನಂದು ನನ್ನ ಟೇಬಲ್ ಮೇಲೆ ಇಟ್ಬಿಡು. ಆಸ್ ಅ ರೂಲ್ಸ್. ನೀವು ಅದು ಹೌದು ಅಲ್ವೋ ಹೇಳಿ. 1, 10, 19, 20 ನಾನು ಮಾಡಿದ್ದೀನಿ. ಇಲ್ಲ, ಅಲ್ಲಿರೋಲ್ಲ. ನಿಮ್ಮ ಸ್ವಾಭಿಮಾನಕ್ಕೆ ಪೆಟ್ಟಾದ್ರೆ ನಾನು 10 ರೂಪಾಯಿಗೆಲ್ಲ ಕೆಲಸ ಮಾಡಲ್ಲ, ಮಾಡ್ತೀನಿ ನಾನು, ಇಲ್ಲ ಅಂತಲ್ಲ. ಬಟ್ ಅಲ್ಲಿ ಗೌರವ ಇರಬೇಕು, ತುಂಬ ಗೌರವ ಇರಬೇಕು. ನಾನು ಸಹಿಸ್ಕೋತೀನಿ ಅಂತ ಮಾತ್ರ ಅನ್ಕೋಬೇಡ. ಮರ್ಯಾದೆ ಇಲ್ಲದ ಕಡೆ ನೀವಿರಲ್ಲ. 8 ಹಂಗಲ್ಲ. ಅಯ್ಯೋ, ಮನೆ ನಿಭಾಯಿಸ್ಬೇಕು, ಕುಟುಂಬ ನಿಭಾಯಿಸ್ಬೇಕು, ಇಲ್ಲ ಸರಿ ಅವನು ಏನಂದ್ರು ಶಿವ ಅಂತೀರಿ ನೀವು. ಏನಂದ್ರು ಒಳಗಡೆ ಮಾತ್ರ ನೀವು ಐಸಿಗಿಂತಲೂ ಮೀರಿದಂತ ಒಂದು ಬ್ಲಾಸ್ಟ್ ಇರುತ್ತೆ. ಅದು ಸುನಾಮಿ ಇರುತ್ತೆ ನಿಮ್ಮ ಒಳಗಡೆ, ತೋರಿಸ್ಕೊಳ್ಳಲ್ಲ ಕಣ್ಣಲ್ಲೇ. ಇದು ಕೆಂಡ ಕಣ್ಣು. ಬರ್ತೀಯಾ? ಈ ಯಜಮಾನ ಆದ್ರೂ ಸರಿ, ಬಾ ಹೊರಗಡೆ ಬಾ, ನೋಡಬಿಡೋಣ. ಇದು ಪ್ರಭಾವ. ಇದು ಈ ಪಾರ್ಟಿ, ಇದು ಉತ್ತರ, ಇದು ದಕ್ಷಿಣ. ನೀವೇನಾದರೂ ಮದುವೆ ಬಾಂಧವ್ಯ ಗೆಳತನ ಒಂಚೂರು ಸಮಾಧಾನ ಕೊಟ್ಬಿಡುತ್ತೆ. ಯಾಕಂದ್ರೆ ಇವ್ರ ಬೆಂಕಿಗೆ ಇವ್ರು ತಣ್ಣಗಿರ್ತಾರೆ, ಇವ್ರು ತಣ್ಣಗಿರೋರಿಗೆ ಇವ್ರು ಬೆಂಕಿಗೆ ಇರ್ತಾರೆ. ಅಚ್ಚುಕಟ್ಟು ಕಾಣಿಸುತ್ತೆ ಗೆಳತನದವ್ರಿಗೆ.
ಅದನ್ನ ತಗೊಬಂದು ಮದುವೆ ಆಗ್ತೀನಿ ಅಂದ್ರೆ ಮನೆಯೊಂದು 3 ಬಾಗಿಲು ಕನ್ಫರ್ಮೇ. ಅದಾಗಲ್ಲ, ಅದಾಗೋದೇ ಇಲ್ಲ. ಯಾಕೆಂದ್ರೆ ಸೂರ್ಯೋದಯ ಕಾಲಕ್ಕೆ 5-5:30 ಎದ್ದು ಬಿಡ್ಬೇಕು. ಏನಿರ್ಲಿ ಇಲ್ಲದೆ ಇರ್ಲಿ ಯಾವಾಗ್ಲೂ ಗೌರವ, ಹೆಸರು, ಸ್ಟೇಟಸ್. ನೀನೇನೋ ಕೊಡ್ತೀಯ ಅಂದ್ರೆ ಮರ್ಯಾದೆ ಇಲ್ಲದ ಕಡೆ ಇವ್ರು ಇರಲ್ಲ. ಅವಮಾನ ಇರೋ ಕಡೆ ಈ 1, 10, 19, 28 ಇರಲ್ಲ. ಸಿಂಹನೇ. ಹಸ್ಕೊಂಡಿದ್ದೀನಿ ಅಂತ ಮೊಲದ ಬೇಟೆಗೆಲ್ಲ ನಾನು ಹೋಗಲ್ಲ. ನಾನು ಬದುಕಿದ್ರೆ ಹಿಂಗೆ. ತುಂಬಾ ದೊಡ್ಡ ಕನಸುಗಳು, ದೊಡ್ಡದದು. ನಿಮ್ ಮಾತು, ನಿಮ್ ಗತ್ತು, ನಿಮ್ ತೂಕ, ನೀವು ಬ್ರ್ಯಾಂಡೇ. ನೀವು ಹಾಗೇನೆ. ಇವ್ರು ಹಂಗಲ್ಲ, ಎಲ್ಲ ಇದ್ರು ಏನು ಇಲ್ಲದಾಗ ಬದುಕೋರು. ಇದ್ಯಾಕೋ ಹಿಂಗ್ ಬದುಕ್ಬೇಕು ಚಲೋ ಅನ್ನೋದು. 1ನೇ ತಾರೀಕು ಹತ್ರ ಯಾವಾಗಲೂ ದೊಡ್ಡದೇ. ಆ ಮ್ಯಾನೇಜರ್ ಆಗೋದಕ್ಕೆ ಏನ್ ಮಾಡ್ಕೋಬೇಕು ಅನ್ನೋದು ಹಿಂಗ್ ನೋಡ್ತಿರ್ತಾರೆ. ಅವನಿಗಿಂತ ಎತ್ತರ ಇರೋನು ಇನ್ಯಾರು, ಅವನಾಗ್ಬಿಟ್ರೆ ಆ ಮ್ಯಾನೇಜರ್ನ ಕಂಟ್ರೋಲ್ ಮಾಡ್ಬೇಕು ಅನ್ನೋ. ಯಾಕಪ್ಪ ಬೇಕು, ಬಡವ ನಿಮ್ ಅಡಗ್ದಾಗಿರುವ ಅನ್ನೋ ತರ ಬುದ್ಧಿ 8. ನೀನ ಎಳಿಯೋದು ಎಲ್ಲದಕ್ಕೂ ಕುಸ್ಸು ಅಂತೀಯ ಅಂತ. ನೀನೇನು ಎಲ್ಲದಕ್ಕೂ ಬುಸ್ಸು ಅಂತೀಯ ಅಂತ. ಇದೇನಾದರೂ ಎರಡೂ ಕತ್ತಿಗಳೇ. ಅದೊಂಥರ ಆಗ್ಬಿಡುತ್ತೆ. ಇವ್ರು ಸುಡು ಬಿಸಿಲು, ತಣ್ಣಗಿರೋ ಐಸು ಎರಡೂ ತಗೋಬಾರ್ದು. ಸೊ ಇದೆರಡೂ ಸೇರಿದ್ರೆ ವಿಸ್ಫೋಟವೇ. ಮದುವೆ, ಹೌದು ಮದುವೆ ಎಸ್ಪೆಷಲಿ. ದ ಬೆಸ್ಟ್ ಇಸ್ ಅ ಫ್ರೆಂಡ್ಶಿಪ್, ಅಲ್ಲಿವರೆಗೂ ಇಟ್ಕೊಳ್ಳಿ. ಬೆಸ್ಟ್ ಇಸ್ ಅ ರಿಲೇಶನ್ಶಿಪ್, ಅಲ್ಲಿವರೆಗೂ ಇಟ್ಕೊಳ್ಳಿ. ಅದನ್ನ ಮೀರಿ ವ್ಯವಹಾರಕ್ಕೆ ಬಂತು ಗ್ಯಾರಂಟಿ ನೀವು ಏನೋ ಹೆಂಗ್ ಮಾಮ ಇವನ ಹತ್ರ ಹೇಳೋದು ಅಂತ ಹೇಳದೇ ಇದ್ರೆ ಇವ್ರು ಬಿಡಲ್ಲ, ಹೊಡೆದೋಗ್ಬಿಡುತ್ತೆ. ಎಚ್ಚರಿಕೆ. ಇನ್ನಷ್ಟಿದೆ ಈ ರೀತಿಯ ಬಂಧ, ಅನುಬಂಧ, ಸಂಬಂಧಗಳ ಬಗ್ಗೆ ಮಾತಾಡೋಣ. ಸಂಖ್ಯೆಗಳ ಬಗ್ಗೆ, ತಿಥಿಗಳ ಬಗ್ಗೆ, ನಕ್ಷತ್ರಗಳ ಬಗ್ಗೆ ಹಂಚ್ಕೊಳ್ಳೋಣ. ಒಂದು ಪುಟ್ಟ ವಿರಾಮದ ನಂತರ ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ತುಂಬ ಜನ ಕರೆ ಮಾಡಿದ್ರಿ. ಭಾನುವಾರದ ಸಂಚಿಕೆ ಒಬ್ರು ಹಾಕಿದ್ದಾರೆ 300 ಚಿಲ್ಲರೆ ನಾನು ಟ್ರೈ ಮಾಡಿದ್ದಾನೆ ಗುರುಗಳು, 300 ಬಾರಿ. ಏನಾಗುತ್ತೆ ಹೇಳಿ? ಕಾಲ್ಸು ಜಾಮ್ ಆಗಿ ಕಾಲ್ಸೇ ಬರೋಲ್ಲ. ಕಂಟಿನ್ಯೂಸ್ ಒಂದು ಕಾಲ್ ಆದ್ಮೇಲೆ ಇನ್ನೊಂದು ಕಾಲ್ ಬಂದ್ರೆ ಬಿಸಿ. ಓಕೆ, ಒಂದೇ ಬಾರಿ 4 ಫೋನ್ ಬಂದ್ರೆ ಮರ್ಜ್ ಆಗಿ ಬಿದ್ದೋಗುತ್ತೆ. ಇದೇ ಆಗಿರೋದು. ಸುಮಾರು 18,000ಕ್ಕೂ ಮೇಲ್ಪಟ್ಟು ನಾವು ಕಾಲ್ಸ್ ರಿಸೀವ್ ಮಾಡಿರೋದು, ಬಂದಿರೋದು. ಕಾಲೇ ತಗೊಳಕ್ಕಾಗ್ತಿಲ್ಲ, ಕಟ್ ಆಗ್ತಿದೆ. ಟೆಕ್ನಿಕಲ್ ಪ್ರಾಬ್ಲಮ್ ಅಲ್ಲ, ಅಷ್ಟು ಒತ್ತಡ ಆ ನಂಬರ್ಗಳಿಗೆ ಬಂದಿದ್ದು. ಕ್ಷಮೆ ಇರಲಿ. ಒಬ್ಬರೇ 300 ಚಿಲ್ಲರೆ ಹಾಕಿದರೆ ನೋಡಿ ಆ ಮೆಸೇಜಲ್ಲಿ, ಗುರೂಜಿ ನನಗೆ ಕನೆಕ್ಟೇ ಆಗಲಿಲ್ಲ. ನನ್ನ ತಪ್ಪಲ್ಲ, ಏನ್ ಮಾಡ್ಲಿ. ಫೋನ್ಗೂ ಒಂದು ಕೆಪಾಸಿಟಿ ಇದೆ, ಇಲ್ಲಿರೋ ಲೈನ್ಗೂ ಟವರ್ಗೂ ಒಂದು ಕೆಪಾಸಿಟಿ ಇದೆ. ಹೌದು, ದಯಮಾಡಿ ಕ್ಷಮೆ ಇರಲಿ. ನೋಡೋಣ ಮತ್ತೊಮ್ಮೆ ಇದೇ ಥರದ್ದು ಒಂದು ಕಾರ್ಯಕ್ರಮಗಳ ಮುಖೇನ ನೇರವಾಗಿ ಏನಾದರೂ ಮಾತಾಡೋದು, ಗೈಡೆನ್ಸ್ ಮಾಡೋದು, ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಕ್ಷಮೆ ಇರಲಿ ಅಂತ ಹೇಳ್ತಾ, ಭರಣಿ ನಕ್ಷತ್ರ ಚಂದ್ರ ಶುಕ್ರನ ಸಾರದಲ್ಲಿದ್ದು, ಶುಕ್ರ 12ನೇ ಮನೆಯಲ್ಲಿ ಮಲಗಿರೋದ್ರಿಂದ ಸುಖಂ ಭೋಗಂ, ಆನಂದಕ್ಕೋಸ್ಕರ ಖರ್ಚು, ಹೊಸ ತಡಕು, ಖುಷಿ, ಹೊಸ ಬಟ್ಟೆ, ಮಿತ್ರರು, ಆತ್ಮೀಯರು, ಸುತ್ತಾಟ, ಸಂಗಾತಿ, ಕುಟುಂಬ, ಈ ಥರದ್ದೆಲ್ಲ ಇರತಕ್ಕಂಥ ದಿನ. ಅನಗತ್ಯ ಖರ್ಚುಗಳು ಮಾಡ್ಕೋತೀರಿ. ನೋಡಿ, ಟುಡೇಸ್ ಡೇಟಾಬೇಸ್ ಕಡಿಮೆ ಅಂದರು ಈ ಕ್ವಾರ್ಟ್ರಲ್ಲಿ ಕ್ರೆಡಿಟ್ ಕಾರ್ಡ್ ಬಳಕೆ ಮಾಡೋರು, ಕ್ರೆಡಿಟ್ ಕಾರ್ಡ್, ಹೊಸ ಕ್ರೆಡಿಟ್ ಕಾರ್ಡು ಡಿಪ್ ಆಗಿದೆ ಅಂತ ತಗೊಳ್ತಿರೋರು, ಫಸ್ಟ್ ಅದು ಮಾಡಿ. ನಿಮ್ಮ ಹತ್ರ ಇರೋ ಕ್ರೆಡಿಟ್ ಕಾರ್ಡ್ ಎಲ್ಲ ಸರೆಂಡರ್ ಮಾಡಿ. ನಿಮ್ಮ ಬಳಿ ಇರುವ ಕ್ರೆಡಿಟ್ ಕಾರ್ಡ್ಗಳು ಸರೆಂಡರ್ ಮಾಡಿಬಿಡಿ. ನನ್ನ ಮಾತು ಕೇಳಿ ಮಕ್ಕಳು, ಅದು ಪ್ರಚೋದನೆ ಮಾಡುತ್ತೆ. ನಮ್ಮ ಕೈಯಲ್ಲಿ ಒಂಥರ ದುಡ್ಡಿಟ್ಟಾಗ ತಗೊಳ್ಳೋ, ಅದು ತಗೊಳ್ಳೋ, ಇದು ತಗೊಳ್ಳೋ, ಅದು ತಗೊಳ್ಳೋ, ಇದು ತಗೊಳ್ಳೋ ಅಂತ. ಹೌದು, ಅನಗತ್ಯ ಖರ್ಚುಗಳು.
ಸುಮ್ಮನೆ ಪ್ರಚೋದನೆ, ಬರೀ ಬ್ಯಾಂಕ್ಗಳು ಫೋನ್. ಆ ಲೋನ್ ಕೊಡ್ತೇನೆ, ಈ ಲೋನ್ ಕೊಡ್ತೇನೆ, ಟಿವಿ ತಗೊಳ್ಳಿ, ಫ್ರಿಜ್ ತಗೊಳ್ಳಿ, ಕಾರ್ ತಗೊಳ್ಳಿ, ಡಿಸ್ಕೌಂಟ್ ಕೊಟ್ಟಿದ್ದೇವೆ, ಇನ್ನೊಂದು ಕೊಡ್ತಿದ್ದೇವೆ, ಮನೆ ಕೊಂಡ್ಕೊಂಡ್ರೆ ಇಂಟೀರಿಯರ್ ಫ್ರೀ, ಇದೆಲ್ಲ ಹೇಳ್ತಿದ್ದಾರೆ. ಒಂದು ಲೀಸ್ ಮನೆಗೆ ಹೋಗ್ಬೇಡಿ. ನಿಮಗೆ ತುಂಬ ಆಸೆ ಅಲ್ವಾ, ಲೀಸ್ ಮನೆಗೆ ಹೋಗಿ ಆಮೇಲೆ ಸಾಲ ಮಾಡಿ ಈ 7-8 ವರ್ಷ ಬಿರುಗಾಳಿ ತಟ್ಟಿಸ್ಕೊಬಿಡ್ತೀವಿ. ಬರೀ ಬೆಲೆಗಳು ಹತ್ತುತ್ತಾ ಇದೆ, ಅದು ಇದು ಅಂತ ಬರೀ ಬೆಲೆಗಳೇ. ಹೆಚ್ಚು ಕಡಿಮೆ ಒಂದು 7 ರಿಂದ 9 ರೂಪಾಯಿವರೆಗೂ ಕರೆಂಟ್ ಬಿಲ್ ಜಂಪ್ ಆಗಿದೆ ಪರ್ ಯೂನಿಟ್ಗೆ. ನೆನ್ಪಿಟ್ಕೊಳ್ಳಿ, ಸುಮ್ಮನೆ ಅಲ್ಲ. ಈ ಒಂದು 9 ರಿಂದ 10 ತಿಂಗಳಲ್ಲಿ ಅವರು ಬೇಕು ಅಂತ ಮಾಡ್ತಿಲ್ಲ, ನಿಭಾಯಿಸ್ಬೇಕಲ್ಲ ಖರ್ಚುಗಳನ್ನ. ತಗೊಂಡವ್ರು ನಾವೇ ತಾನೆ. ಬಿಟ್ಟಿ ಭಾಗ್ಯ, ಬಸ್ಸು ಫ್ರೀ, 2,000 ರೂಪಾಯಿ ಫ್ರೀ, ಏನೇನೋ ಮಾಡಿ ಇಟ್ಕೊಂಡಿದೀವಲ್ಲ ಸ್ವಾಮಿ ನಾವು. ಅವ್ರು ಕೊಡ್ತೀವಿ ಅಂದಿದ ತಕ್ಷಣ ಇದೆಲ್ಲ ಬೇಡ ಅಂದಿದ್ರೆ ಅವ್ರು ಹೆಚ್ಚಿಸ್ತಿರ್ಲಿಲ್ಲ. ಅವರು ಹೊಂದಿಸ್ಬೇಕಲ್ಲ ಬಜೆಟ್ ಸ್ವಾಮಿ. ತಗೊಂಡು ಅವ್ರು ಕೊಡ್ತಾರೆ ಅಂದಿದ್ದೆ ನಾವು ತಗೋಬಿಡೋದಾ? ಸಾಲ ಕೊಡ್ತೀನಿ ಅಂದಿದ್ದೆ ತಗೋಬಿಡೋದಾ? ಬಿಟ್ಟಿ ಕೊಡ್ತೀನಿ ಅಂದಿದ್ದೆ ಅವ್ನು ಬಿಟ್ಟಿ ಕೊಡ್ತಾನೆ ಅಂದ್ರೆ ಅದ್ರ ಹಿಂದ್ಗಡೆ ಬೇರೆ ಲೆಕ್ಕಾಚಾರಗಳಿದೆ ಅನ್ನೋದು ಯೋಚನೆನೇ ಮಾಡಲಿಲ್ಲ ನಾವು. ಎಚ್ಚರಿಕೆ. ಯಾರಾದ್ರೂ ಅಷ್ಟೇ, ಅವ್ರದ್ದೆಲ್ಲ ತಪ್ಪು, ನಮ್ಮದೇ ತಪ್ಪು. ಅವ್ರನ್ನ ಯಾಕೆ ಅನ್ಬೇಕು? ಅವ್ರಂತಾರೆ, ಅವ್ರ ಅಧಿಕಾರಿಗೆ ಬರ್ಲಿಕ್ಕೆ ಅಂತಾರೆ. ಬಿಡಿ, ಇನ್ಮೇಲೆ ಆದ್ರೂ ಸ್ವಲ್ಪ ಬುದ್ಧಿ ಕಲ್ತ್ಕೊಳ್ಳಿ. ಎಚ್ಚರಿಕೆ. ವೃಷಭ ರಾಶಿ, ಬ್ಯೂಟಿಫುಲ್ ಡೇ, ಚೆನ್ನಾಗಿದೆ. ಶುಕ್ರ ಲಾಭದಲ್ಲಿದ್ದಾನೆ. ಬಂಗಾರ, ಬೆಳ್ಳಿ, ಅಲಂಕಾರ, ಒಪ್ಪ, ಓರಣ, ಈ ಒಂದು ಈವೆಂಟ್ ಮ್ಯಾನೇಜ್ಮೆಂಟ್, ಎಂಟರ್ಟೈನ್ಮೆಂಟ್ ಮ್ಯಾನೇಜ್ಮೆಂಟ್, ಇವುಗಳಲ್ಲಿ ಕೆಲಸ ಮಾಡ್ತಿರೋರು ಸಣ್ಣ ಪರಿಶ್ರಮ ಇದ್ದರೂ ಅನುಕೂಲವೇ, ಚೆನ್ನಾಗಿದೆ. ಮಿಥುನ ರಾಶಿ ಅಂತೂ ಫ್ಯಾಂಟಾಸ್ಟಿಕ್ ಡೇ ಇವತ್ತು. ಟ್ರಾವೆಲ್ ಇಂಡಸ್ಟ್ರಿ, ಅಲಂಕಾರ, ಬೇಕರಿ, ಹೂವು, ಹಣ್ಣು, ತರಕಾರಿ, ಸೊಪ್ಪು, ಈ ರೀತಿಯ ವೃತ್ತಿ, ಉದ್ಯೋಗ, ಸಣ್ಣ ಪುಟ್ಟ ಲೇವಾದೇವಿ ಅನುಕೂಲಕರ. ಕರ್ಕಾಟಕ ರಾಶಿ, ಶುಭ ಕಾರ್ಯಗಳ ಸಿಂಚನ, ವೃತ್ತಿಯಲ್ಲಿ ಪ್ರಗತಿ, ವ್ಯವಹಾರಗಳಲ್ಲಿ ಪ್ರಗತಿ, ಕುಟುಂಬದಲ್ಲಿ ಖುಷಿಯ ಸಂಭ್ರಮ ಇರತಕ್ಕಂಥ ಒಂದು ಅದ್ಭುತವಾದಂಥ ದಿನ. ಇನ್ನು ವಿಶೇಷವಾಗಿ ಸಿಂಹರಾಶಿ, ಭಾಗ್ಯದಲ್ಲಿ ಚಂದ್ರ ಚೆನ್ನಾಗಿದ್ದಾನೆ, ಬಟ್ ಅಷ್ಟಮದಲ್ಲಿ ಶುಕ್ರ. ಒಡ ಹುಟ್ಟಿದವ್ರಿಗೋಸ್ಕರ, ಕುಟುಂಬಕ್ಕೋಸ್ಕರ, ವ್ಯವಹಾರದ ಅಭಿವೃದ್ಧಿಗೋಸ್ಕರ ಸ್ವಲ್ಪ ಖರ್ಚುಗಳು ಬಿಟ್ಟು ಒಳ್ಳೆಯದಕ್ಕೆ ಖರ್ಚು, ಅನ್ಯಾಯ ಖರ್ಚು ಏನು ಇರತಕ್ಕಂಥದ್ದು ಇರುವುದಿಲ್ಲ. ಚೆನ್ನಾಗಿದೆ. ನಿಮಗೂ ಕೂಡ ಭಾಗ್ಯಂ. ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಗಾರ್ಮೆಂಟ್ಸು, ಈ ಒಂದು ಮೇಕಪ್ಪು, ಬ್ಯೂಟಿ ಪಾರ್ಲರು, ಸ್ಟಿಚ್ಚಿಂಗು, ನಿಟ್ಟಿಂಗು, ಡಿಸೈನಿಂಗು, ಬೋಟಿಕ್ಕು, ಇಂಥವುಗಳಲ್ಲಿರೋರಿಗೆ ವಿಶೇಷ ಪ್ರಗತಿ. ಕನ್ಯಾ ರಾಶಿ, ಚಂದ್ರ ಅಷ್ಟಮ, ಶುಕ್ರನ್ ಸಾರ, ಶುಕ್ರ ಸಪ್ತಮ, ಚೆನ್ನಾಗಿದೆ. ಶುಕ್ರನ್ ಛಾಯೆ ನಿಮಗೇನು ತೊಂದರೆ ಕೊಡೋದಿಲ್ಲ. ವಕ್ರ, ಸ್ವಲ್ಪ ಎಲ್ಲೇ ಮೀರಿ ಖರ್ಚು ಮಾಡ್ತೀರಿ, ಎಲ್ಲೇ ಮೀರಿದ ಆಸೆ. ನೀವು ಸ್ವಲ್ಪ ಬೊಗಸೆ ಇದ್ರೆ ಆಕಾಶದಷ್ಟು ಆಸೆ. ಆದರೂ ಇರುವುದರಲ್ಲೇ ಅಚ್ಚುಕಟ್ಟು ನೋಡ್ಕೊಳ್ಳೋದ್ರಲ್ಲೂ ಕೂಡ ನಿಮಗೆ ನೀವೇ ನಿಸ್ಸೀಮರು. ಎಸ್, ನಿಮ್ಮ ಹತ್ರ ಕಲಿಬೇಕು ಉಳಿತಾಯ ಮಾಡುವುದು ಅಂತೀವಿ. ಯಾರಾದರೂ ನಿಮ್ಮ ಸ್ನೇಹಿತರಲ್ಲಿ ಕನ್ಯಾ ರಾಶಿ ಇದ್ದಾರಾ ನೋಡಿ. ಕನ್ಯಾ ರಾಶಿ, ಕನ್ಯಾ ಲಗ್ನ, ಅವ್ರ ಹತ್ರ ಹೋಗಿ. ದೇ ಆರ್ ದ ಬೆಸ್ಟ್ ಟೀಚರ್ಸ್ ಆಫ್ ಸೇವಿಂಗ್ಸ್ ಮನಿ. ಯಾವುದ್ರಲ್ಲಿ ಇಟ್ರೆ, ಹೇಗಿಟ್ರೆ, ಯಾವ ಥರ ಇಟ್ರೆ, ಯಾವ ಥರ ಮಾಡಿದ್ರೆ, ಅವ್ರನ್ನೂ ಗೋಲ್ಡ್ ರೇಟ್ ಕೇಳಿ ಕರೆಕ್ಟಾಗಿ ಹೇಳ್ತಾರೆ ನೋಡಿ. ಯಾವ್ಯಾವ್ದ್ರಲ್ಲಿ ಉಳಿತಾಯ ಹೆಂಗೆ ಮಾಡಬೇಕು, ಹಾಗೆ ಹೆಂಗೆ ಖರ್ಚು ಮಾಡಬೇಕು ಬ್ರ್ಯಾಂಡಿಗೆ ಅಂತಲೂ ಕೂಡ ಕನ್ಯಾ ರಾಶಿಯನ್ನು ಕೇಳಿ. ಬ್ರ್ಯಾಂಡು ರೀ ನೀವು. ಹಸ್ತಿನಿ, ಚಿತ್ತಿನಿ ನಿಮ್ಮ ನಕ್ಷತ್ರದಲ್ಲೇ ಅಲ್ವಾ ಬರೋದು, ನಿಮ್ಮ ರಾಶಿಲೇ. ಮತ್ತೆ ದಟ್ ಈಸ್ ಯುವರ್ ಲೈಫ್ ಸ್ಟೈಲ್. ಸೊ ಅಂಥ ಒಂದು ದಿನ ಚೆನ್ನಾಗಿದೆ. ತುಲಾ ರಾಶಿ, ನಿಮಗೂ ಚೆನ್ನಾಗಿದೆ. ಟ್ರಾವೆಲ್ಸ್ ಅಲ್ಲಿದ್ದೀರಿ, ಕಮಿಷನ್ ಏಜೆಂಟ್ಸ್ ಅಲ್ಲಿದ್ದೀರಿ, ಎಸ್, ಮಧ್ಯವರ್ತಿ ಕೆಲಸಗಳಲ್ಲಿದ್ದೀರಿ. ಅಲಂಕಾರ, ಒಪ್ಪ, ಓರಣ, ಎಂಟರ್ಟೈನ್ಮೆಂಟ್, ಪಬ್ಬು, ಕ್ಲಬ್ಬು, ಸ್ತ್ರೀಯರು, ಕುಣಿತ, ಮೋಜು, ಮಸ್ತಿ, ವಿಶೇಷವಾದಂಥ ದಿನ. ವೃಶ್ಚಿಕ ರಾಶಿ, ಚಂದ್ರ 6ನೇ ಮನೆ, ಶುಕ್ರನ್ ಸಾರ. ಸ್ತ್ರೀಯರ ವಿಚಾರವಾಗಿ ಸಂಬಂಧಿತ ಒಂದು ಸಣ್ಣ ಪುಟ್ಟ ತಲೆನೋವುಗಳು ಬಿಟ್ಟರೆ ಶುಕ್ರ ಪಂಚಮದಲ್ಲಿ ಚೆನ್ನಾಗೇ ಇದ್ದಾನೆ. ಸಪ್ತಮಾಧಿಪತಿ, ಬ್ಯೂಟಿಫುಲ್. ವ್ಯಾಧಿಪತಿಯು ಮನೆಗೋಸ್ಕರ, ಮಕ್ಕಳಿಗೋಸ್ಕರ, ಕುಟುಂಬಕ್ಕೋಸ್ಕರ, ಅಭಿವೃದ್ಧಿಗೋಸ್ಕರ
ಖರ್ಚುಗಳಾಗತಕ್ಕಂಥ ದಿನ ಆಗಿರುತ್ತೆ ವಿನ ತೊಂದರೆಗಳೇನಿಲ್ಲ. ಗೌರವವೇ, ಖುಷಿಯೇ, ಸಂಭ್ರಮವೇ, ಮಕ್ಕಳಿಂದ ಆನಂದ. ಧನುಸು ರಾಶಿ ಪಂಚಮದಲ್ಲಿ ಚಂದ್ರ, ಶುಕ್ರ ಸುಖದಲ್ಲಿ. ಗಾಡಿ ತಗೋಬೇಕು, ಮನೆ ಮೇಲೆ ಮನೆ ಕಟ್ಟಬೇಕು, ಮದುವೆ ಮಾಡಬೇಕು, ಚೈತ್ರ ಮಾಸ ಬೇರೆ ಬಂದ್ಬಿಡ್ತು. ಅಂತ ಒಂದು ಶುಭ ಕಾರ್ಯಗಳಿಗೆ ಹೆಜ್ಜೆ ಹಾಕ್ತಿದ್ದೀರಿ ಅಂದ್ರೆ ಅದ್ಭುತ. ಬಟ್ ನೋಡ್ಕೊಂಡ್ರು ನೋಡಿ, ಒಂದು ಹೇಳ್ತಿರ್ತಾನೆ ಯಾವಾಗ್ಲೂ, ಕಲ್ಯಾಣೋತ್ಸವ ಅನ್ನೋದು ಯಾರಿಗೆ ಗೊತ್ತಾ? ಭಗವಂತನಿಗೆ. ನಾವಿವತ್ತೇನ್ ಮಾಡಿಬಿಟ್ಟಿದ್ದೇವೆ, ನಮ್ಮ ಮದುವೆಗಳು ಕಲ್ಯಾಣೋತ್ಸವ ಮಾಡ್ತಿದ್ದೇವೆ, ಯಾರು ನೆನಪಿಟ್ಕೊಳ್ಳಲ್ಲ. ಅದೇ ಭಗವಂತನ ಕಲ್ಯಾಣೋತ್ಸವ ನೀವು ಕೇಳಿ ನೋಡಿ ಯಾರನ್ನಾದ್ರೂ, ನಿಮ್ಗೆ ಗೊತ್ತಿತ್ತೇನೋ ನಮ್ಮ ಗುರೂಜಿಗಳು ಒಂದು ಕೃಷ್ಣ ರುಕ್ಮಿಣಿ ಕಲ್ಯಾಣೋತ್ಸವ ಮಾಡಿಸಿದ್ರಿ ಗುರುಗಳ ಹಾಸನದಲ್ಲಿ ಅಂತ ಹೇಳ್ತಾರೆ. ನನ್ನ ಕಲ್ಯಾಣೋತ್ಸವ ಅಲ್ಲ, ಕೃಷ್ಣ ರುಕ್ಮಿಣಿ ಕಲ್ಯಾಣೋತ್ಸವ. ಎಸ್, ಭಗವಂತನಿಗೆ ಕಲ್ಯಾಣದ ಉತ್ಸವ. ಪೆದ್ದುಗಳ ನಮ್ಮದಲ್ಲ, ನಮಗೋಸ್ಕರ ಅಲ್ಲ, ನಮ್ಮದು ಸಿಂಪಲ್ ಆಗಿರ್ಬೇಕು. ದೊರೆಯ ಪಟ್ಟಾಭಿಷೇಕೋತ್ಸವ, ಗುರುಗಳ ಪೀಠಾರೋಹಣೋತ್ಸವ, ಅದು ಉತ್ಸವ. ವಸಂತೋತ್ಸವ, ಬ್ರಹ್ಮೋತ್ಸವ, ಅದು ಉತ್ಸವದ ತರ ಲಕ್ಷಾಂತರ ಜನ ಸೇರ್ಬೇಕು. ಜಾತ್ರೆ ಉತ್ಸವ ನಮ್ಮದಲ್ಲ. ಅದೇ ದುಡ್ಡಲ್ಲಿ ನಿಮ್ಗೆ ನಿಜವಾಗ್ಲೂ ಆಸೆ ಇದ್ರೆ ಎಷ್ಟೋ ಅನಾಥ ಮಕ್ಕಳಿದ್ದಾರೆ, ಅವ್ರಿಗೊಂದು ಬಟ್ಟೆ, ಒಂದ್ ಜೊತೆ ಚಪ್ಪಲಿ ಇಂಥದ್ದು ಕೊಡಿಸಿ. ನಿಜವಾಗ್ಲೂ ಒಂದ್ 4 ಮಕ್ಕಳನ್ನ ನೀವು ಬಂದು ಕೇರ್ ಟೇಕರ್ ತಗೊಳ್ಳಿ. ಅದೇ ದುಡ್ಡಲ್ಲಿ ಒಂದು 10 ಲಕ್ಷ ಖರ್ಚು ಮಾಡ್ತಿದ್ದೀರಲ್ವಾ, ಆ ಮಕ್ಕಳ ಹೆಸರಿನಲ್ಲಿ ಒಂದು 4 ಮಕ್ಕಳಿಗೆ ಓದು, ಅವರು ಡಿಗ್ರಿ ಮುಗಿಯೋವರೆಗೂ ನೋಡಿ. ಅವ್ರು ಹಿಂಗಂತಾರೆ, ಜೀವನ ಪರ್ಯಂತ ಅದೊಂದು ಕಲ್ಯಾಣೋತ್ಸವ ಆಗ್ಬಿಡುತ್ತೆ. ಭಗವಂತನ ಮದುವೆ ಎಲ್ಲರೂ ಮಾಡಿಸ್ಲಿಕ್ಕಾಗಲ್ಲ, ನೋಡೋಕ್ಕಾಗಲ್ಲ. ಅದಕ್ಕೆ ಮಾಡಿಸಿ ಎಲ್ರೂ ಕರೆಸಿ ಮಾಡಿಸೋದು. ಇದು ತಿಳ್ಕೊಳ್ಳದೆ ಸಾಲ ಮಾಡಿ ಮದುವೆ ಮಾಡೋ ಒಂದು ಪ್ರಭಾವ ಇವತ್ತು ಜಾಸ್ತಿ. ಮಗಳು ಮದುವೆ ಯಾರು ನೆನಪಿಟ್ಕೊಳ್ತಾರೆ? ಯಾರು ನೆನಪಿಟ್ಕೋತಾರೆ? ನನಗೆ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ ನಮ್ಮ ರೆಡ್ಡಿ ಸಾಹೇಬರು ಮಾಡಿದಾಗ ಮಗಳ ಮದುವೆಯನ್ನ ಇನ್ಯಾರೂ ಮಾಡಿಲ್ಲ. ನಿಮಗೆ ಗೊತ್ತಿಲ್ಲ ಅಷ್ಟೇ. ಎಷ್ಟು ಜನ ಹೋಗಿದಿರೋ ಇಲ್ವೋ ಗೊತ್ತಿಲ್ಲ. ಯಾರಿಗೆ ನೆನಪಿದೆ? ಯಾರಿಗಾದ್ರೂ ನೆನಪಿದೆಯಾ? ಅವ್ರಿಗೆ ನೆನಪಿದೆಯಾ ಕೇಳಿ. ಆಲ್ಬಮ್ ಎಲ್ಲಿಟ್ಟಿದ್ದಾರೆ, ಸಿಡಿಗಳು ಎಲ್ಲಿಟ್ಟಿದ್ದಾರೆ, ಬಂದು ಗಿಫ್ಟ್ಗಳು ಎಲ್ಲಿಟ್ಟಿದ್ದಾರೆ ಅಂತ ಆ ಮಕ್ಕಳಿಗೆ ಇವತ್ತು ಮೊಮ್ಮಕ್ಕಳಾಗಿರ್ತವೆ. ಕೇಳಿ ನೋಡಿ. ಗಣಿದೋರೆ ಅವರು ರೆಡ್ಡಿ ಸಾಹೇಬ್ರು. ಯಾರಿಗೆ ನೆನಪಿದೆ? ಇಲ್ಲ. ಅದೇ ದೇವರ ಉತ್ಸವ. ಕುಂಭಾಭಿಷೇಕೋತ್ಸವ ನೋಡಿ. ನನ್ನ ಗಂಗಮ್ಮನಿಗೆ ಇದೇ 7ನೇ ತಾರೀಕು ವಿಶೇಷವಾಗಿ ವಾರ್ಷಿಕೋತ್ಸವ ಇದೆ ನೋಡಿ. ಅದಕ್ಕೆ ಕರಿತೇವೆ, ಅದಕ್ಕೆ ಹೋಗ್ಬೇಕು, ಅಲ್ಲಿ ಪಾಲ್ಕೊಳ್ಬೇಕು, ಅಂಥದ್ದು ನೋಡ್ಬೇಕು. ಮದುವೆ ತಿಂದ ಊಟ ಹೊರಗಡೆ ಹೋಗೋಷ್ಟರಲ್ಲಿ ಯಾಕೋ ದೋಸೆ ಒಂಥರ ಇತ್ತಲ್ವ, ಹುಳಿ ಬಂದ್ಬಿಟ್ಟಿರ್ಲಿಲ್ವೇನೋ, ಚಟ್ನಿ ಒಂಥರ ಇತ್ತು, ಶುರು ಹಚ್ಕೊಬಿಟ್ಟಿರುತ್ತೆ ನಮ್ಮ ಗಾನ ಭಜಾನ. ಎಷ್ಟೇ ಚೆನ್ನಾಗಿ ಊಟ ತಿಂದಿದ್ರು ಹೊರಗಡೆ ಬಂದಿದ್ದೆ ಕಕ್ಕಿತ್ತು. ನಾವು ಕಕ್ಕೋದೆ ಇದನ್ನ ನೋಡ್ಬಿಟ್ಟಿದ್ದೇವೆ. ಭಗವಂತನ ವಿಚಾರದಲ್ಲಿ ಅಲ್ಲಿ ಮಾತೇ ಬರೋಲ್ಲ. ಎಷ್ಟು ಪುಳಿಯೋಗರೆ ಕೊಟ್ಟರು ಕೂಡ ಮಹಾಪ್ರಸಾದ ಅಂತ ತಿಂತೇವೆ. ಅದರಿಂದ ಸಾಲ ಸೂಲ ಮಾಡಿ ಬ್ರ್ಯಾಂಡು ಇನ್ನೊಂದು ಅಂತ ಖರ್ಚು ಮಾಡ್ಲಿಕ್ಕೆ ಹೋಗ್ಬಿಡಿ. ಧನುಸು ರಾಶಿ ಅಂತ ಗತ್ತು, ಆನಂದ, ವೈಭೋಗಂ, ಸೌಭಾಗ್ಯಂ, ಗೋಯಟ್. ಮಕರ ರಾಶಿ ಇವು ಚೆನ್ನಾಗಿದೆ. ಇವರು ಸುಖದ ದಿನ, ಓಡಾಟದ ದಿನ, ವ್ಯವಹಾರ ಮಾಡುವ ವ್ಯವಹಾರ ವ್ಯಾಪಾರ, ಸ್ತ್ರೀಯರಿಗೆ ಸಂಬಂಧಿತ ಯಾವುದೇ ವೃತ್ತಿ ಉದ್ಯೋಗ, ಹಣಕಾಸು ನಿಮಗೆ ಲಾಭ ತಂದು ಕೊಡುತ್ತೆ. ಸಂಗಾತಿ ಜೊತೆ, ಸ್ನೇಹಿತರ ಜೊತೆ, ಆತ್ಮೀಯರ ಜೊತೆ ಭಾಗ್ಯೋದಯ. ಕುಂಭರಾಶಿ ಇವು ಅಷ್ಟೇ. ವಿಜಯಂ, ವೀರ್ಯಂ, ವಿಕ್ರಮಂ, ಆನಂದಂ, ಓಡಾಟಂ, ವಿಜಯಂ ಎಲ್ಲವನ್ನು ನೋಡತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಂದು ದಿನ. ಉದ್ಯೋಗದಲ್ಲೂ ವಿಶೇಷವಾಗಿದೆ, ಚೆನ್ನಾಗಿದೆ. ಶಿಲ್ಪಕಲೆ, ಚಿತ್ರಕಲೆ, ಇಂಟೀರಿಯರ್, ಆರ್ಕಿಟೆಕ್ಟ್, ಜ್ಯೋತಿಷ್ಯ, ಹೋಮ, ಹವನ, ಯಜ್ಞ, ಯಾಗ, ವೈದಿಕ, ಕಾಸ್ಮೆಟಿಕ್, ಕೂದಲು, ಮೇಕಪ್, ಬ್ಯೂಟಿ ಪಾರ್ಲರ್ ಇಂಥವುಗಳಲ್ಲಿರೋರಿಗೂ ಚೆನ್ನಾಗಿದೆ. ಇನ್ನು ಮೀನರಾಶಿ ಹೋಟೆಲು, ಎಂಟರ್ಟೈನ್ಮೆಂಟು, ಕ್ಲಬ್ಬು, ರೆಸ್ಟೋರೆಂಟು, ಥಿಯೇಟರು, ಮಾಲ್ಸು, ಜಲಕ್ರೀಡೆ ಇಂಥವುಗಳನ್ನು ನಡೆಸ್ತಿದ್ದೀರಿ, ನೋಡ್ಕೋತಿದ್ದೀರಿ, ಮೈಂಟೈನ್ ಮಾಡ್ತಿದ್ದೀರಿ. ಅಂಥವುಗಳಲ್ಲಿ ಕೆಲಸ ಕಾರ್ಯ ವೃತ್ತಿ ವ್ಯವಹಾರ ಇಟ್ಕೊಂಡಿದ್ದೀರಿ. ಅ ಬ್ಯೂಟಿಫುಲ್ ಸಕ್ಸಸ್ಫುಲ್ ಡೇ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.